ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಯ್ ಸ್ನೇಹಿತರೆ, ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಮಾನವನ ಹೃದಯ ಅಥವಾ ಹ್ಯೂಮನ್ ಹಾರ್ಟ್, ಮಾನವನ ಹೃದಯ ಹೇಗೆ ಕಾರ್ಯನಿರ್ವಹಿಸುತ್ತೆ ಮತ್ತು ಮಾನವನ ಹೃದಯದಲ್ಲಿರುವಂತಹ ಭಾಗಗಳು ಯಾವುದು, ಓಕೆ, ಇತ್ಯಾದಿ ಮಾಹಿತಿಗಳು ಪರೀಕ್ಷಾ ದೃಷ್ಟಿಯಿಂದ ನಮ್ಮ ಒಂದು ಕರ್ನಾಟಕ ಪರೀಕ್ಷಾ ದೃಷ್ಟಿಯಾಗಿರ್ಬೋದು, KPSC, UPSC ಯಾವುದೇ ಪರೀಕ್ಷೆ ಇದ್ರೂ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ. ಇಂಥ ವಿಡಿಯೋನ ನೀವು ವೀಕ್ಷಣೆ ಮಾಡಿದ್ದೀರಾ ಅಂತ ನಾನು ಅನ್ಕೊಳ್ಳೋದಿಲ್ಲ, ಯಾಕಂದ್ರೆ ತುಂಬಾ ಅದ್ಭುತವಾಗಿರುವಂತಹ ವಿಡಿಯೋ ಆಗಿದೆ. ವಿಡಿಯೋನ ಕೊನೆವರೆಗೂ ನೋಡಿ. ಬಹಳಷ್ಟು ಜನ ತಿಳ್ಕೊಂಡಿರಬಹುದು, ಆದ್ರೆ ಎಷ್ಟೋ ಜನರಿಗೆ ಇದರ ಇನ್ಫಾರ್ಮೇಶನ್ ಗೊತ್ತಿರಲ್ಲ. ವೆರಿ 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 ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಯಾರಾದ್ರೂ ಡಿಸ್ಟರ್ಬೆನ್ಸ್ ಇದ್ರೆ ಅಥವಾ ಗದ್ದಲದಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ನೋಡಬೇಡಿ. ಪೀಸ್ಫುಲ್ ಆಗಿ ಅಥವಾ ಶಾಂತ ರೀತಿಯ ವಾತಾವರಣ ಇದ್ದಾಗ ಮಾತ್ರ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡಿ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಹಾಗೂ ಅಷ್ಟೇ ಕನ್ಫ್ಯೂಷನ್ ಆಗಿರುವಂತಹ ಟಾಪಿಕ್ ಕೂಡ ಆಗಿದೆ. ಓಕೆ, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಅನ್ನ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ. ಆಮೇಲೆ ಈ ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೋಡಿ, ಚಿತ್ರದಲ್ಲಿ ನಿಮಗೆ ಎಡಗಡೆ ಕಾಣಿಸ್ತಾ ಇರೋದು ಒರಿಜಿನಲ್ ಹ್ಯೂಮನ್ ಹಾರ್ಟ್. ಓಕೆ, ನಮ್ಮ ಮಾನವನ ಒಂದು ನಿಜವಾದ ಒರಿಜಿನಲ್ ಆಗಿರುವಂತಹ ಒಂದು ಹ್ಯೂಮನ್ ಹಾರ್ಟ್ ಆಗಿದೆ. ಈಗ ನಾವು ಮುಂದಿನ ಸ್ಲೈಡ್ ಅಲ್ಲಿ ನೋಡ್ತಾ ಹೋಗೋಣ. ಓಕೆ, ಈ ಭಾಗ ಯಾವುದು, ಈ ಭಾಗ ಯಾವುದು, ಮತ್ತೆ ಇಲ್ಲೊಂದು ಭಾಗ ಇದೆ, ಈ ಭಾಗ ಯಾವುದು, ಆಮೇಲೆ ಈ ಕಡೆ ಭಾಗ ಯಾವುದು, ಈ ಕಡೆ ಭಾಗ ಯಾವುದು, ಇವೆಲ್ಲವನ್ನ ಈಗ ನೋಡ್ತಾ ಹೋಗೋಣ. ಬನ್ನಿ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಇಲ್ಲಿ ನಿಮಗೆ ಮೊದಲು ಯಾವ್ಯಾವ ಭಾಗ, ಅದಕ್ಕೆ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ ಏನ್ ಅಂತಾರೆ ಅನ್ನೋದನ್ನ ಹೇಳ್ತೇನೆ. ಆಮೇಲೆ ಇವುಗಳ ಕಾರ್ಯ ಏನು, ಯಾವ ರೀತಿಯಾಗಿ ರಕ್ತ ಚಲನೆ ಆಗುತ್ತೆ ಅನ್ನೋದೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ನೋಡಿ, ಫಸ್ಟ್ ಹೃದಯ ಅಥವಾ ಒಂದು ಹಾರ್ಟ್ ಅಂದ್ರೆ ಏನು? ಹಾರ್ಟ್ ಅನ್ನೋದು ಒಂದು ಪಂಪಿಂಗ್ ಆರ್ಗನ್. ಓಕೆ, ನಮ್ಮ ಮಾನವನ ಹೃದಯದ ಒಂದು ಪಂಪ್ ಮಾಡುವಂತಹ ಒಂದು ಅಂಗ ಆಗಿದೆ. ಓಕೆ, ಇದು ಗ್ಲ್ಯಾಂಡ್ ಅಲ್ಲ, ಗ್ರಂಥಿ ಅಲ್ಲ, ಅಂಗ. ಏನು ಪಂಪ್ ಮಾಡುತ್ತೆ? ರಕ್ತವನ್ನ ಪಂಪ್ ಮಾಡುತ್ತೆ. ಎಲ್ಲಿಂದ ಎಲ್ಲಿಗೆ ಪಂಪ್ ಮಾಡುತ್ತೆ ಅಂದ್ರೆ ನಮ್ಮ ಒಂದು ಹೃದಯದಿಂದ ಇತರೆ ದೇಹದ ಭಾಗಗಳಿಗೆ ರಕ್ತವನ್ನ ಪಂಪ್ ಮಾಡುತ್ತೆ. ಆಮೇಲೆ ಹೃದಯದಿಂದ ಶ್ವಾಸಕೋಶಕ್ಕೂ ಕೂಡ ರಕ್ತವನ್ನ ಪಂಪ್ ಮಾಡುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ, ಕನ್ಫ್ಯೂಷನ್ ಆಗ್ಬೇಡಿ. ನಾನು ಅದಕ್ಕೆ ಹೇಳ್ತಾ ಇರೋದು ವೆರಿ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ, ನಿಮಗೆ ಕನ್ಫ್ಯೂಷನ್ ಪಕ್ಕ ಆಗತ್ತೆ. ಅದಕ್ಕಾಗಿ ಫಸ್ಟ್ ಯಾವ್ಯಾವ ಭಾಗಗಳಿಗೆ ಕನ್ನಡದಲ್ಲಿ ಏನು ಅಂತಾರೆ, ಇಂಗ್ಲಿಷ್ ಅಲ್ಲಿ ಏನ್ ಅಂತಾರೆ ಅನ್ನೋದು ತಿಳ್ಕೊಳ್ತಾ ಹೋಗೋಣ. ಯಾಕಂದ್ರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲ್ತಿರೋರು ಜಾಸ್ತಿ ಇರ್ತೀರ, ಕನ್ನಡ ಮಾಧ್ಯಮದಲ್ಲೂ ಕೂಡ ಕಲ್ತಿರ್ತೀರ. ಹೀಗಾಗಿ ಸ್ವಲ್ಪ ನಿಮಗೆ ಐಡಿಯಾ ಇರುತ್ತೆ. ಹೀಗಾಗಿ ಇಲ್ಲಿ ಹೇಳ್ತೀನಿ ನೋಡಿ, ಚಿತ್ರದಲ್ಲಿ ಇಲ್ಲಿ ಮೇಲ್ಗಡೆ ಕೆಂಪು ಬಣ್ಣದಲ್ಲಿ ಇಲ್ಲಿ ಏನ್ ಕಾಣಿಸ್ತಾ ಇದೆ ದೊಡ್ಡದಿದೆಯಲ್ಲ, ಓಕೆ, ಟೋಟಲ್ ಆಗಿ ಈ ದೊಡ್ಡ ಎಲ್ಲ ಭಾಗಕ್ಕೆ ಅಯೋರ್ಟಾ ಅಂತ ಕರೀತಾರೆ, ಅಥವಾ ಕನ್ನಡದಲ್ಲಿ ಮಹಾಪಧಮನಿ ಅಂತ ಕರೀತಾರೆ. ನೆನಪಿಟ್ಕೊಳ್ಳಿ. ಓಕೆ, ಕನ್ನಡದಲ್ಲಿ ಮಹಾಪಧಮನಿ ಮತ್ತು ಇಂಗ್ಲಿಷ್ ನಲ್ಲಿ ಅಯೋರ್ಟಾ ಅಂತ ಕರೀತಾರೆ. ಆಮೇಲೆ ಇಲ್ಲಿ ನೀಲಿ ಬಣ್ಣದಲ್ಲಿ ತೋರಿಸಿರೋದು ಪಲ್ಮನರಿ ಆರ್ಟರಿ ಅಂತ ಕರೀತಾರೆ, ಅಥವಾ ಪುಪ್ಪುಸಕ ಅಪಧಮನಿ ಅಂತ ಕರೀತಾರೆ. ಮತ್ತು ನೀವು PUC ಫಸ್ಟ್ ಇಯರ್ ಟೆಕ್ಸ್ಟ್ ಬುಕ್ ನಲ್ಲಿ ಬಯಾಲಜಿ ಪುಸ್ತಕದಲ್ಲಿ ಗಮನಿಸಿದಾಗ ಪುಪ್ಪುಸಕ ಪದದ ಬದಲಾಗಿ ಶ್ವಾಸಕೋಶೀಯ, ಓಕೆ, ಶ್ವಾಸಕೋಶೀಯ ಅಪಧಮನಿ ಅಂತ ಕರೀತಾರೆ. ಪಲ್ಮನರಿ ಅಂದ್ರೆ ಶ್ವಾಸಕೋಶ ಅಂತ ಅರ್ಥ ಕೊಡುತ್ತೆ. ಓಕೆ, ಶ್ವಾಸಕೋಶೀಯ ಅಪಧಮನಿ ಅಥವಾ ಪುಪ್ಪುಸಕ ಅಪಧಮನಿ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇರೋದು. ನೋಡಿ, ನಾನೀಗ ಕೇವಲ ಭಾಗಗಳನ್ನ ಮಾತ್ರ ಹೇಳ್ತಾ ಇದ್ದೇನೆ. ಇದಾದ ನಂತರ ಯಾವ್ಯಾವ ಭಾಗ ಏನು ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಸಹನೆ ಅಂತ ಕಾಯ್ಬೇಕೆಲ್ರು. ಓಕೆ, ಇಲ್ಲಿ ಕೆಳಗಡೆ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಇವೆರಡು. ಆಮೇಲೆ ಈ ಕಡೆ ಇಲ್ಲಿ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ. ಇವುಗಳಿಗೆ ಏನಂತಾರಂದ್ರೆ ಪುಪ್ಪುಸಕ ಅಭಿಧಮನಿ ಅಂದ್ರೆ ಪಲ್ಮನರಿ ವೇನ್ ಅಂತ ಕರೀತಾರೆ. ಪಲ್ಮನರಿ ವೇನ್ ಅಂದ್ರೆ ಪುಪ್ಪುಸಕ ಅಭಿಧಮನಿ. ನಮ್ಮ ದೇಹದಲ್ಲಿ ಒಟ್ಟು 4 ಪಲ್ಮನರಿ ವೇನ್ಗಳು ಅಥವಾ 4 ಪುಪ್ಪುಸಕ ಅಭಿಧಮನಿಗಳು ಕಂಡು ಬರುತ್ತವೆ. ಯಾಕೆ 4 ಇರುತ್ತೆ ಅನ್ನೋದನ್ನು ಕೂಡ ಹೇಳ್ತೇನೆ, ಸಹನೆ ಇರಲಿ. ಈಗ ಲೆಫ್ಟ್ ಏಟ್ರಿಯಂ ಅಥವಾ ಎಡ ಹೃತ್ಕರ್ಣ. ಈ ಎಡ ಹೃತ್ಕರ್ಣ ಬಲ ಹೃತ್ಕರ್ಣ ಅನ್ನೋದಕ್ಕಿಂತ ಮೊದಲು ನಿಮಗೆ ಇಲ್ಲಿ ಭಾಗವನ್ನ ಹೇಳ್ತೇನೆ. ನೋಡಿ, ಇಲ್ಲಿ ಹೃದಯವನ್ನ ನಾವು ಅರ್ಧ ಭಾಗ ಡಿವೈಡ್ ಮಾಡಿದಾಗ ಈ ಮೇಲ್ಗಡೆ ಭಾಗವನ್ನ ಹೃತ್ಕರ್ಣ ಅಂತ ಕರಿತೇವೆ. ಅದು ಎಡ ಆಗಿರ್ಲಿ ಬಲ ಆಗಿರ್ಲಿ. ಟೋಟಲ್ ಆಗಿ ಹಾರ್ಟಿನ ಮೇಲ್ಭಾಗವನ್ನ ಹೃತ್ಕರ್ಣ ಅಂತ ಕರಿತೇವೆ. ಹಾರ್ಟಿನ ಕೆಳ ಭಾಗವನ್ನ ಹೃತ್ಕುಕ್ಷಿ ಅಥವಾ ವೆಂಟ್ರಿಕಲ್ ಅಂತ ಕರಿತೇವೆ. ಈಗ ಜಸ್ಟ್ ಭಾಗಗಳನ್ನು ನೋಡ್ತಾ ಇರೋದ್ರಿಂದ ಹೆಸರುಗಳನ್ನ ಮಾತ್ರ ಹೇಳ್ತೇನೆ, ಅವುಗಳ ಒಂದು ಕಾರ್ಯವಿಧಾನವನ್ನ ಮುಂದೆ ಹೇಳ್ತೇನೆ. ಓಕೆ, ಲೆಫ್ಟ್ ಏಟ್ರಿಯಂ ಅಂದ್ರೆ ಇಲ್ಲಿ ಮಾರ್ಕ್ ಮಾಡ್ತಾ ಇರೋದು, ಇದು ಲೆಫ್ಟ್ ಏಟ್ರಿಯಂ ಅಥವಾ ಎಡ ಹೃತ್ಕರ್ಣ. ಆಮೇಲೆ ಮೈಟ್ರಲ್ ವಾಲ್ವ್
ಮೈಟ್ರಲ್ ವಾಲ್ವ್ ಅಂದ್ರೆ ಇದನ್ನ ಹೇಳೋಕ್ಕಿಂತ ಮೊದಲು ಕೆಳಗಿಂದ ಗಮನಿಸಿ. ಇಲ್ಲಿ ಲೆಫ್ಟ್ ವೆಂಟ್ರಿಕಲ್ ಅಥವಾ ಎಡ ಹೃತ್ಕುಕ್ಷಿ ನೋಡಿ, ಮೇಲಿಂದು ಹೃತ್ಕರ್ಣ, ಕೆಳಗಡೆದು ಹೃತ್ಕುಕ್ಷಿ ಅಥವಾ ಇಂಗ್ಲಿಷ್ ನಲ್ಲಿ ಮೇಲಿಂದು ಏಟ್ರಿಯಂ, ಕೆಳಗಡೆದು ವೆಂಟ್ರಿಕಲ್. ಈ ಏಟ್ರಿಯಂ ಮತ್ತು ವೆಂಟ್ರಿಕಲ್ ನಡುವೆ ಅಥವಾ ಹೃತ್ಕರ್ಣ ಮತ್ತು ಹೃತ್ಕುಕ್ಷಿಯ ನಡುವೆ ಇರುವಂತಹ ಒಂದು ಗೇಟ್ ಅನ್ನ, ಓಕೆ, ನಮ್ಮ ಗೇಟ್, ಮನೆಗಳಿಗೆ ಹೇಗೆ ಗೇಟ್ ಇರುತ್ತೆ ಅಥವಾ ಕವಾಟ ಇರುತ್ತೆ, ಇದನ್ನ ವಾಲ್ವ್, ಮೈಟ್ರಲ್ ವಾಲ್ವ್ ಅಂತ ಕರೀತಾರೆ. ಇಲ್ಲ ಅಂದ್ರೆ ಬೈಕಸ್ಪಿಡ್ ವಾಲ್ವ್ ಅಂತ ಕರೀತಾರೆ. ಕನ್ನಡದಲ್ಲಿ ದ್ವಿದಳ ಕವಾಟ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ದ್ವಿದಳ ಕವಾಟ ಯಾವಾಗಲೂ ಎಡ ಹೃತ್ಕರ್ಣ ಹಾಗೂ ಎಡ ಹೃತ್ಕುಕ್ಷಿ ಇವೆರಡರ ನಡುವೆ ಮಾತ್ರ ಇರುತ್ತೆ. ಯಾವುದು? ಮೈಟ್ರಲ್ ಅಥವಾ ಮಿಟ್ರಲ್ ವಾಲ್ವ್. ಓಕೆ, ಮಿಟ್ರಲ್ ವಾಲ್ವ್ ಅಂತ ಕೂಡ ನೀವು ಕರಿಬಹುದು. ಮಿಟ್ರಲ್ ವಾಲ್ವ್ ಇರೋದು ಎಡ ಹೃತ್ಕರ್ಣ ಹಾಗೂ ಎಡ ಹೃತ್ಕುಕ್ಷಿ ನಡುವೆ ಇರುತ್ತೆ, ಅಥವಾ ಲೆಫ್ಟ್ ಏಟ್ರಿಯಂ ಹಾಗೂ ಲೆಫ್ಟ್ ವೆಂಟ್ರಿಕಲ್ ನಡುವೆ ಮಿಟ್ರಲ್ ವಾಲ್ವ್ ಅಥವಾ ದ್ವಿದಳ ಕವಾಟ ಹಾಗೂ ಬೈಕಸ್ಪಿಡ್ ವಾಲ್ವ್ ಅಂತ ಕರೀತಾರೆ. ಏನಿದು ಅನ್ನೋದು ಮುಂದೆ ಹೇಳ್ತೀನಿ, ಭಾಗಗಳನ್ನ ಮಾತ್ರ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಆಮೇಲೆ ಇಲ್ಲಿ ಅಯೋರ್ಟಿಕ್ ವಾಲ್ವ್ ಅಂತ ಒಂದು ಪದ ಇದೆ. ಇದಕ್ಕೆ ಮಹಾಪಧಮನಿ ಕವಾಟ ಅಂತ ಕರೀತಾರೆ. ಇದನ್ನು ಮುಂದೆ ಹೇಳ್ತೀನಿ, ಈಗ ಹೇಳಿದ್ರೆ ನಿಮಗೆ ತಿಳಿಯಲ್ಲ. ಈ ಕಡೆ ಎಡಗಡೆ ಬನ್ನಿ. ಇಲ್ಲಿ ನಿಮಗೆ ನೀಲಿ ಬಣ್ಣದಲ್ಲಿ ಚಿತ್ರ ಕಾಣಿಸ್ತಾ ಇದೆ. ಇದಕ್ಕೆ ಉಚ್ಚ ಅಭಿಧಮನಿ ಅಥವಾ ಸುಪೀರಿಯರ್ ವೆನಕೇವ ಅಂತ ಕರೀತಾರೆ. ಹೌದಾ? ಇಲ್ಲಿ ನೀಲಿ ಬಣ್ಣದಲ್ಲಿ ಕಾಣ್ತಾ ಇರೋದು ಇದು ಸುಪೀರಿಯರ್ ವೆನಕೇವ ಅಥವಾ ಉಚ್ಚ ಅಭಿಧಮನಿ. ಇಲ್ಲಿ ಕೆಳಗಡೆ ಗಮನಿಸಿ, ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ಇದು ನೀಚ ಅಭಿಧಮನಿ ಅಥವಾ ಇನ್ಫೀರಿಯರ್ ವೆನಕೇವ ಅಂತ ಕರೀತಾರೆ. ಇದರ ಕಾರ್ಯ ಏನು ಅಂತ ಹೇಳ್ತೇನೆ. ಆಮೇಲೆ ಇಲ್ಲಿ ಗಮನಿಸಿ, ಪುಪ್ಪುಸಕ ಅಭಿಧಮನಿ, ಪಲ್ಮನರಿ ವೇನ್, ಇಲ್ಲಿ ಆಲ್ರೆಡಿ ನಾವು ನೋಡಿದ್ದೇವೆ. ಓಕೆ, 4 ಅಂತ ಏನ್ ಹೇಳಿದ್ದೀನಿ, ಈ ಕಡೆ ನಿಮಗೆ ಕಾಣಿಸ್ತಾ ಇರಬಹುದು. ಆದ್ರೆ ಇದು ಬಂದು ಲೆಫ್ಟ್ ಏಟ್ರಿಯಂ ಅಥವಾ ಎಡ ಹೃತ್ಕರ್ಣಕ್ಕೆ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸಬಹುದು. ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ 2 ಕಿಂಡಿಗಳು ನಿಮಗೆ ಕಾಣಿಸ್ತಾ ಇದೆ. ಸೂಕ್ಷ್ಮವಾಗಿ ಗಮನಿಸಿ, ಕಾಣಿಸುತ್ತೆ. ಇದೇ ಪೈಪ್ಗಳು ಇಲ್ಲಿ ಬಂದು ಸೇರಿರುತ್ತೆ. ಎಲ್ಲ ಡೀಟೇಲ್ಸ್ ಆಗಿ ಹೇಳ್ತೇನೆ. ನೆಕ್ಸ್ಟ್, ಬಲ ಹೃತ್ಕರ್ಣ. ನೋಡಿ, ನಾನು ಆವಾಗಲೇ ಹೇಳಿದಂತೆ ಮಾನವನ ಹೃದಯದ ಮೇಲ್ಭಾಗವನ್ನ ಹೃತ್ಕರ್ಣ ಅಂತೇವೆ, ಕೆಳಗಿನ ಭಾಗವನ್ನ ಹೃತ್ಕುಕ್ಷಿ ಅಂತ ಕರಿತೇವೆ. ಕೆಳಗಿನ ಭಾಗವನ್ನ ವೆಂಟ್ರಿಕಲ್ ಅಂತ ಕರೆದ್ರೆ ಮೇಲಿನ ಭಾಗವನ್ನ ಏಟ್ರಿಯಂ ಅಂತ ಕರಿತೇವೆ. ಇದು ನಮ್ಮ ಮಾನವನ ಬಲಭಾಗ. ಓಕೆ, ಬಲಭಾಗದಲ್ಲಿ ಕಂಡು ಬರೋದ್ರಿಂದ ಇದನ್ನ ಬಲ ಹೃತ್ಕರ್ಣ ಅಂತ ಕರಿತೇವೆ. ಆಮೇಲೆ ಇಲ್ಲಿ ಪಲ್ಮನರಿ ವಾಲ್ವ್ ಅಂತ ಇದೆ, ಪುಪ್ಪುಸಕ ಕವಾಟ. ಇದು ನಿಮಗೆ ಈಗ ಅರ್ಥ ಆಗಲ್ಲ, ಹೇಳ್ತೇನೆ ಮುಂದೆ. ಆಮೇಲೆ ತ್ರಿದಳ ಕವಾಟ ಅಥವಾ ಟ್ರೈಕಸ್ಪಿಡ್ ವಾಲ್ವ್ ಅಥವಾ ನೋಡಿ, ಟ್ರೈಕಸ್ಪಿಡ್ ವಾಲ್ವ್ ಅಂದ್ರೆ ಏನು? ಇಲ್ಲಿ ನಿಮಗೆ ಬಲ ಹೃತ್ಕರ್ಣ ಇದೆ, ಇಲ್ಲಿ ಬಲ ಹೃತ್ಕುಕ್ಷಿ ಇದೆ, ಅಥವಾ ಇಂಗ್ಲಿಷ್ ನಲ್ಲಿ ರೈಟ್ ಏಟ್ರಿಯಂ ಇದೆ, ರೈಟ್ ವೆಂಟ್ರಿಕಲ್ ಇದೆ. ಇವುಗಳ ನಡುವೆ ಇರುವಂತಹ ಗೇಟ್, ಕವಾಟ, ಇದಕ್ಕೆ ಟ್ರೈಕಸ್ಪಿಡ್ ವಾಲ್ವ್ ಅಥವಾ ತ್ರಿದಳ ಕವಾಟ ಅಂತಾರೆ. ಇದಕ್ಕೆ ಮಿಟ್ರಲ್ ವಾಲ್ವ್ ಅಂತ ಕರೆಯಲ್ಲ. ಮಿಟ್ರಲ್ ವಾಲ್ವ್ ಇರೋದು ಕೇವಲ ಎಡ ಹೃತ್ಕರ್ಣ ಹಾಗೂ ಎಡ ಹೃತ್ಕುಕ್ಷಿಯ ನಡುವೆ ಇರೋದನ್ನ ಮಿಟ್ರಲ್ ವಾಲ್ವ್ ಅಥವಾ ದ್ವಿದಳ ಕವಾಟ ಅಥವಾ ಬೈಕಸ್ಪಿಡ್ ವಾಲ್ವ್ ಅಂತ ಕರಿತೇವೆ. ಆದ್ರೆ ಬಲಗಡೆ ಇರೋದು ಕೇವಲ ಟ್ರೈಕಸ್ಪಿಡ್ ವಾಲ್ವ್ ಅಥವಾ ತ್ರಿದಳ ಕವಾಟ. ಇಷ್ಟನ್ನು ನೀವು ನೆನ್ಪಿಟ್ಕೊಳ್ಳಿ. ಇಲ್ಲಿ ಕೆಳಗಡೆ ಬರೋದು ರೈಟ್ ವೆಂಟ್ರಿಕಲ್ ಅಥವಾ ಬಲ ಹೃತ್ಕುಕ್ಷಿ ಅಂತ ಕರೀತಾರೆ. ಇಲ್ಲಿಗೆ ಈ ಒಂದು ಯಾವ್ಯಾವ ಭಾಗಕ್ಕೆ ಏನು ಅಂತಾರ ಅನ್ನೋದು ಕಾನ್ಸೆಪ್ಟ್ಗಳು ಮುಗಿತು. ಈಗ ಹಾರ್ಟ್ ಅಥವಾ ಹೃದಯ ಹೇಗೆ ಚಲನೆ ಮಾಡುತ್ತೆ, ಇದರ ಕಾರ್ಯ ಏನು ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ. ಸಹನೆಯಿಂದ ಕೈರಿ ಸ್ಟಾರ್ಟ್ ಮಾಡೋಣ. ನೋಡಿ, ನಮ್ಮ ಒಂದು ದೇಹದಲ್ಲಿ ಇಲ್ಲಿ ನಿಮಗೆ ಶ್ವಾಸಕೋಶಗಳು ಕಂಡು ಬರುತ್ತೆ. ಇದು ನನ್ನ ಬಲಭಾಗ, ಇದು ನನ್ನ ಎಡಭಾಗ. ನನ್ನ ಬಲಭಾಗದಲ್ಲಿ ಒಂದು ಶ್ವಾಸಕೋಶ ಇದೆ, ಎಡಭಾಗದಲ್ಲೂ ಕೂಡ ಒಂದು ಶ್ವಾಸಕೋಶ ಇದೆ. ಈಗ ನಾನು ನಿಮಗೆ ಇಲ್ಲಿ ಪುಪ್ಪುಸಕ ಅಭಿಧಮನಿ ಅಂತ ಹೇಳಿದೆ. ಈ ಕಡೆನೂ ಇದೆ ಪುಪ್ಪುಸಕ ಅಭಿಧಮನಿ, ಪಲ್ಮನರಿ ವೇನ್ ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ ಪಲ್ಮನರಿ ವೇನ್. ಟೋಟಲ್ ಆಗಿ 4 ಇದೆ ಅಂತ ನಿಮಗೆ ಹೇಳಿದ್ದೇನೆ. ಹೌದಾ? ಇಲ್ಲೊಂದಿದೆ, ಇಲ್ಲೊಂದಿದೆ, ಆಮೇಲೆ ಇಲ್ಲೊಂದಿದೆ ಕಾಣಿಸಿದೆ ಅಂತ ಅನ್ಕೊಳ್ತೀನಿ ನಿಮಗೆ. ಪುಪ್ಪುಸಕ ಅಭಿಧಮನಿ ಅಥವಾ ಶ್ವಾಸಕೋಶೀಯ ಅಭಿಧಮನಿ ಅಥವಾ ಪಲ್ಮನರಿ ವೇನ್ ಒಟ್ಟು 4 ಇವೆ. ಯಾಕೆ 4 ಇವೆ ಅಂದ್ರೆ, ನನ್ನ ಹತ್ತಿರ 2 ಶ್ವಾಸಕೋಶಗಳಿವೆ. ಒಂದು ಶ್ವಾಸಕೋಶದಿಂದ 2 ಪಲ್ಮನರಿ ವೇನ್ಗಳು ಬರುತ್ತವೆ, ಇನ್ನೊಂದು ಶ್ವಾಸಕೋಶದಿಂದ 2 ಪಲ್ಮನರಿ ವೇನ್ಗಳು. ಅಂದ್ರೆ ಇಲ್ಲಿ ಚಿತ್ರದಲ್ಲಿ ಗಮನಿಸಿ, ಇದು ಬಲ, ನಿಮ್ಮ ದೇಹದ ಬಲಭಾಗ, ಇದು ನಿಮ್ಮ ದೇಹದ ಎಡಭಾಗ. ಈ ಎಡಭಾಗದ ಶ್ವಾಸಕೋಶದಿಂದ 2 ಪಲ್ಮನರಿ ವೇನ್ಗಳು ಬರುತ್ತವೆ, ಬಲಗಡೆ ಶ್ವಾಸಕೋಶದಿಂದ 2 ಪಲ್ಮನರಿ ವೇನ್ಗಳು ಬರುತ್ತವೆ. ಇವು ಲೆಫ್ಟ್ ಏಟ್ರಿಯಂ ಅಥವಾ ಎಡ ಹೃತ್ಕರ್ಣಕ್ಕೆ ಕನೆಕ್ಟ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಪಲ್ಮನರಿ ವೇನ್ ಅಥವಾ ಪುಪ್ಪುಸಕ ಅಭಿಧಮನಿ ಲೆಫ್ಟ್ ಏಟ್ರಿಯಂ, ನಿಮ್ಮ ದೇಹದ
ಹೃದಯದ ಮೇಲ್ಭಾಗದ ಲೆಫ್ಟ್ ಏಟ್ರಿಯಂ ಅಥವಾ ಎಡ ಹೃತ್ಕರ್ಣಕ್ಕೆ ಕನೆಕ್ಟ್ ಆಗಿರುತ್ತೆ. ಹಾಗಾದ್ರೆ ಈ ಪಲ್ಮನರಿ ವೇನ್ಗಳ ಕೆಲಸ ಏನು? ಪಲ್ಮನರಿ ವೇನ್ಗಳ ಕೆಲಸ ಏನಂದ್ರೆ ಶ್ವಾಸಕೋಶಗಳು ಏನ್ ಕೆಲಸ ಮಾಡುತ್ತೆ? ಶ್ವಾಸಕೋಶದಲ್ಲಿ ನಾವು ಉಸಿರಾಟವನ್ನು ಮಾಡ್ತೇವೆ, ಆಮ್ಲಜನಕವನ್ನ ಒಳಗಡೆ ತಗೊಳ್ತೇವೆ. ಹೌದಾ? ಆಮ್ಲಜನಕವನ್ನ ಒಳಗಡೆ ತಗೊಂಡಾಗ ಇಲ್ಲಿ ಶ್ವಾಸಕೋಶದಲ್ಲಿ ರಕ್ತ ಇರುತ್ತೆ. ಆ ರಕ್ತದೊಂದಿಗೆ ಆಮ್ಲಜನಕ ಮಿಕ್ಸ್ ಆಗುತ್ತೆ. ತಿಳಿತಾ? ರಕ್ತದೊಂದಿಗೆ ಆಮ್ಲಜನಕ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದ ನಂತರ ಅದು ಮಿಕ್ಸ್ ಅಂದ್ರೆ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಕರೀತಾರೆ, ಅಥವಾ ಆಮ್ಲಜನಕ ಸಹಿತವಾದಂತಹ ರಕ್ತ ಈ ಒಂದು ಎಡ ಹೃತ್ಕರ್ಣಕ್ಕೆ ಪಲ್ಮನರಿ ವೇನ್ ಅಥವಾ ಪುಪ್ಪುಸಕ ಅಭಿಧಮನಿಗಳ ಮೂಲಕ ಹಾರ್ಟಿನ ಒಂದು ಎಡ ಹೃತ್ಕರ್ಣಕ್ಕೆ ಬರುತ್ತೆ. ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೀನಿ. ಅಂದ್ರೆ ಶ್ವಾಸಕೋಶಗಳಿಂದ ಆಕ್ಸಿಜನ್ ಇರುವಂತಹ, ಆಮ್ಲಜನಕ ಇರುವಂತಹ ರಕ್ತ ಎಡ ಹೃತ್ಕರ್ಣಕ್ಕೆ ಬರುತ್ತೆ. ಒಟ್ಟು 4 ಪಲ್ಮನರಿ ವೇನ್ಗಳು ಅಥವಾ 4 ಪುಪ್ಪುಸಕ ಅಭಿಧಮನಿಗಳಿವೆ. ಅವು 4 ಈ ಒಂದು ಶ್ವಾಸಕೋಶಗಳಲ್ಲಿ ಆಕ್ಸಿಜನ್ ಇರುವಂತಹ ರಕ್ತವನ್ನ ಎಡ ಹೃತ್ಕರ್ಣಕ್ಕೆ ತರುತ್ತೆ. ಇಷ್ಟು ಕಾನ್ಸೆಪ್ಟ್. ಅಂದ್ರೆ ಇಲ್ಲಿ ಚಿತ್ರದಲ್ಲಿ ಗಮನಿಸಿ, ಈ ಭಾಗಕ್ಕೆ ರಕ್ತವನ್ನ ತರುತ್ತವೆ. ತಂದ ತಕ್ಷಣ ಏನಾಗತ್ತೆ ನೋಡಿ, ಇಲ್ಲಿ ನಿಮಗೆ ನಾನು ಆವಾಗಲೇ ಹೇಳಿದೆ, ಮಿಟ್ರಲ್ ವಾಲ್ವ್ ಅಂತ ಕರೀತಾರೆ, ಅಥವಾ ದ್ವಿದಳ ಕವಾಟ ಅಂತ ಕರೀತಾರೆ, ಬೈಕಸ್ಪಿಡ್ ವಾಲ್ವ್ ಅಂತ ಕರೀತಾರೆ. ಇದು ಏನ್ ಮಾಡುತ್ತೆ? ನಿಮ್ಮ ಹೃದಯದಲ್ಲಿ ನೀವು ಲಬ್ ಡಬ್ ಅಂತ ಸೌಂಡ್ ಗಳನ್ನ ಕೇಳಿರ್ತಾರ. ಹೌದಾ? ಲಬ್ ಅನ್ನೋ ಸೌಂಡ್ ಬರೋದೇ ಈ ಒಂದು ವಾಲ್ಗಳಿಂದ. ಹೌದಾ? ಲಬ್ ನಿಮ್ಮ ದೇಹದಲ್ಲಿ ಒಂದು ಜೋರಾಗಿ ಏನಾದ್ರೂ ಫಸ್ಟ್ ಸೌಂಡ್ ಬರುತ್ತೆ, ಜೋರಾಗಿ. ಲಬ್ ಅನ್ನೋದು ಯಾವತ್ತು ಜೋರಾದ ಸೌಂಡ್ ಶಬ್ದ. ಡಬ್ ಅನ್ನೋದು ನಿಧಾನವಾಗಿರುವಂತ ಶಬ್ದ. ಯಾಕೆ ಡಬ್ ಎಲ್ಲಿದೆ ಅನ್ನೋದು ಹೇಳ್ತೀನಿ ನಿಮಗೆ. ಈಗ ಏನಾಗುತ್ತೆ ನೋಡಿ, ಶ್ವಾಸಕೋಶಗಳಿಂದ ಬಂದಂತಹ ಆಕ್ಸಿಜನ್ ಸಹಿತ ರಕ್ತ ಈ ಒಂದು ಎಡ ಹೃತ್ಕರ್ಣದಲ್ಲಿ ಸಂಗ್ರಹ ಆಗಿರುತ್ತೆ. ಇದು ಎಲ್ಲಿಗೆ ಬರಬೇಕು? ಕೆಳಗಡೆ ಎಡ ಹೃತ್ಕರ್ಷಿಗೆ ಬರಬೇಕು, ಅಥವಾ ಎಡ ಹೃತ್ಕುಕ್ಷಿಗೆ ಬರಬೇಕು, ಅಥವಾ ಲೆಫ್ಟ್ ವೆಂಟ್ರಿಕಲ್ಗೆ ಬರಬೇಕು. ಬರಬೇಕಾದ್ರೆ ನಡುವೆ ಇದಕ್ಕೊಂದು ಗೇಟ್ ಇದೆ. ಈ ಗೇಟಿಗೆ ಮಿಟ್ರಲ್ ವಾಲ್ವ್ ಅಂತ ಕರಿತೇವೆ, ಅಥವಾ ದ್ವಿದಳ ಕವಾಟ ಅಂತ ಕರಿತೇವೆ, ಬೈಕಸ್ಪಿಡ್ ವಾಲ್ವ್ ಅಂತ ಕರಿತೇವೆ. ಇದು ಓಪನ್ ಆಗುತ್ತೆ ಗೇಟ್. ಓಕೆ, ಗೇಟ್ ಓಪನ್ ಆದಾಗ ಶ್ವಾಸಕೋಶಗಳಿಂದ ಬಂದು ಎಡ ಹೃತ್ಕರ್ಣದಲ್ಲಿ ಸಂಗ್ರಹ ಆಗಿರುವಂತಹ ರಕ್ತ ಕೆಳಗಡೆ ನುಗ್ಗುತ್ತೆ. ಸಿಂಪಲ್. ಈ ಗೇಟ್ ಓಪನ್ ಆದ್ರೆ ನೋಡಿ, ಡ್ಯಾಮ್, ಅಣೆಕಟ್ಟಿನ ಗೇಟ್, ಡ್ಯಾಮ್ ಓಪನ್ ಆದ್ರೆ ಕೆಳಗಡೆ ನೀರು ಬರುತ್ತೆ ತಾನೆ, ನದಿ ಪಾತ್ರಕ್ಕೆ ಬರುತ್ತೆ ತಾನೆ. ಹಾಗೆ ಈ ಗೇಟ್ ಮಿಟ್ರಲ್ ವಾಲ್ವ್ ಅಥವಾ ದ್ವಿದಳ ಕವಾಟ ಓಪನ್ ಆದ್ರೆ ಕೆಳಗಡೆ ಎಡ ಹೃತ್ಕಕ್ಷಿಗೆ ಇಲ್ಲಿ ರಕ್ತ ಬಂದು ಸೇರ್ಕೊಳ್ಳುತ್ತೆ. ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಬೇಕು. ಇಲ್ಲಿ ಸೇರ್ಕೊಂಡಿರುವಂತ ರಕ್ತ ಯಾವುದಂದ್ರೆ ಆಕ್ಸಿಜನ್ ಅಥವಾ ಆಮ್ಲಜನಕ ಸಹಿತ ರಕ್ತ. ಈ ರಕ್ತದಲ್ಲಿ ಆಮ್ಲಜನಕ ಇರುತ್ತೆ. ಈ ರಕ್ತ ನೇರವಾಗಿ ಎಲ್ಲಿಂದ ಬಂದಿರುತ್ತೆ? ಶ್ವಾಸಕೋಶಗಳಿಂದ ರಕ್ತ ನೇರವಾಗಿ ಬಂದಿರುತ್ತೆ. ಇಷ್ಟು ಕಾನ್ಸೆಪ್ಟ್. ನೆಕ್ಸ್ಟ್, ಇಲ್ಲಿ ನಿಮಗೆ ಚಿತ್ರದಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ಇಲ್ಲಿ ಗಮನಿಸಬಹುದು. ಓಕೆ, ಇದಕ್ಕೆ ಅಯೋರಟಿಕ್ ವಾಲ್ವ್ ಅಂತ ಇಲ್ಲಿ ಕಂಡು ಬರುತ್ತೆ. ಓಕೆ, ಅಯೋರಟಿಕ್ ವಾಲ್ವ್ ಟೋಟಲ್ ಆಗಿ ಇಲ್ಲಿ ನಿಮಗೆ ರೆಡ್ ಕಲರ್ ಇಂದ ಮಾರ್ಕ್ ಮಾಡ್ತಾ ಇರೋದು. ಓಕೆ, ಇದನ್ನ ಅಯೋರ್ಟ ಅಥವಾ ಮಹಾಪಧಮನಿ ಅಂತ ಕರಿತಾ ಇದ್ರು. ನಾನು ಅವಾಗಲೇ ಹೇಳಿದ್ದೇನೆ, ಮಹಾಪಧಮನಿ ಅಥವಾ ಅಯೋರ್ಟ ಅಂತ ಕರೀತಾರೆ. ಇದು ಲೆಫ್ಟ್ ವೆಂಟ್ರಿಕಲ್ ಗೆ ಕನೆಕ್ಟ್ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆ, ಲೆಫ್ಟ್ ವೆಂಟ್ರಿಕಲ್ ಗೆ ಕನೆಕ್ಟ್ ಇರುತ್ತೆ, ಅಥವಾ ಎಡ ಹೃತ್ಕುಕ್ಷಿಗೆ ಮಹಾ ಅಪಧಮನಿಯ ಒಂದು ವಾಲ್ವ್ ಕನೆಕ್ಟ್ ಆಗಿರುತ್ತೆ. ಅದರ ಪೈಪು ಎಡ ಹೃತ್ಕಕ್ಷಿಗೆ ಇಲ್ಲಿ ಕನೆಕ್ಟ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಈ ಒಂದು ಎಡ ಹೃತ್ಕಕ್ಷಿಯಲ್ಲಿ ಬಂದಂತಹ ಆಕ್ಸಿಜನ್ ಸಹಿತ ರಕ್ತವು ಏನಾಗುತ್ತೆ, ಒಂದು ಪ್ರೆಷರ್ ಜನರೇಟ್ ಆಗುತ್ತೆ ಅಲ್ಲಿ. ಓಕೆ, ಆ ಪ್ರೆಷರ್ ಯಾಕೆ ಜನರೇಟ್ ಆಗುತ್ತೆ ಅನ್ನೋದು ನಿಮಗೆ ಮುಂದೆ ಹೇಳ್ತೀನಿ ನಾನು. ಓಕೆ, ಇದೇ ವಿಡಿಯೋದಲ್ಲಿ ಹೇಳ್ತೇನೆ. ಇಲ್ಲಿಂದ ರಕ್ತ ನೇರವಾಗಿ ಈ ಪೈಪಲ್ಲಿ, ಈ ಕೆಂಪು ಬಣ್ಣದ ಪೈಪಲ್ಲಿ ಹೋಗಿ ಅಯೋರ್ಟದಲ್ಲಿ ಬರುತ್ತೆ. ಓಕೆ, ಒಂದು ಒತ್ತಡದಿಂದ ರಕ್ತ ಈ ಅಯೋರ್ಟದ ಒಳಗಡೆ ಬಂದು ಇದು ದೇಹದ ಇತರೆ ಭಾಗಗಳಿಗೆ ಆರ್ಟರಿ ಮೂಲಕ ಸಾಗಣೆ ಆಗುತ್ತೆ. ನೋಡಿ, ನಮ್ಮ ಹೃದಯ ಎಷ್ಟಿದೆ ಅಂದ್ರೆ ಇಲ್ಲಿ ಮುಷ್ಟಿ ಮಾಡಿದೆ ನೋಡಿ, ಈ ಮುಷ್ಟಿಯಷ್ಟೇ ನಮ್ಮ ಹೃದಯ ಇರುತ್ತೆ. ಹೌದಾ? ಈ ಮುಷ್ಟಿ ಎಷ್ಟೇ ಇರುತ್ತೆ. ಈ ಮುಷ್ಟಿಯ ಮೇಲ್ಭಾಗವೇ ಇಲ್ಲಿ ನಿಮಗೆ ಮಹಾಪಧಮನಿ ಇರುತ್ತೆ. ಮಹಾಪಧಮನಿ ಇಷ್ಟೇ. ಓಕೆ, ಅಥವಾ ಅಯೋರ್ಟ ಇಷ್ಟೇ. ಫುಲ್ ನಿಮ್ಮ ಬಾಡಿ ಫುಲ್ ಎಲ್ಲ, ಅಥವಾ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಅಯೋಟ ಇರೋದಿಲ್ಲ, ಮಹಾಪಧಮನಿ ಇರಲ್ಲ. ಇಲ್ಲಿಗೆ ಫೈನಲ್. ಓಕೆ, ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ಇಲ್ಲಿಗೆ ಅಯೋಟ ಫೈನಲ್ ಆಗತ್ತೆ. ಅಂದ್ರೆ ಆಕ್ಸಿಜನ್ ಇರುವಂತಹ ರಕ್ತ ಈ ಕೆಂಪು ಬಣ್ಣದ ಒಂದರಲ್ಲಿ ಬಂದು ದೇಹದ ಇತರೆ ಭಾಗಗಳಿಗೆ ಸಾಗಿಸುತ್ತೆ. ಅಂದ್ರೆ ಆಕ್ಸಿಜನ್ ಸಹಿತವಾದಂತಹ ರಕ್ತವನ್ನ ದೇಹದ ಎಲ್ಲಾ ಜೀವಕೋಶಗಳಿಗೂ ಸಾಗಿಸುವಂತಹ ಕೆಲಸವನ್ನ ಯಾವುದು ಮಾಡುತ್ತಂದ್ರೆ ಆರ್ಟ್ರಿಗಳು ಅಥವಾ ಅಪಧಮನಿಗಳಂತ ಕರೀತಾರೆ. ನೋಡಿ, ಆರ್ಟ್ರಿ ಅಥವಾ ಅಪಧಮನಿಗಳು. ನೋಡಿ, ಅಯೋರ್ಟ ಅಥವಾ ಮಹಾಪಧಮನಿಯಿಂದ ಬಂದಂತಹ ಒಂದು ರಕ್ತ ಏನ್ ಮಾಡುತ್ತೆ? ಮಹಾಪಧಮನಿಯಿಂದ ಬಂದಂತಹ ಒಂದು ರಕ್ತ
ಅಪಧಮನಿಗಳ ಮೂಲಕ ದೇಹದ ಎಲ್ಲಾ ಭಾಗಗಳಿಗೆ ಆಕ್ಸಿಜನ್ ಯುಕ್ತವಾದಂತಹ ರಕ್ತವನ್ನ ಸರಬರಾಜು ಮಾಡುತ್ತೆ. ಆಮೇಲೆ ನಮ್ಮ ದೇಹದ ಎಲ್ಲಾ ಭಾಗಗಳಲ್ಲಿ ಅಲ್ಲಿ ಕೂಡ ಒಂದು ಉಸಿರಾಟ ಕ್ರಿಯೆ ನಡೆದು ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಕ್ಯುಮಿಲೇಟ್ ಆಗಿರುತ್ತೆ, ಸಂಗ್ರಹ ಆಗಿರುತ್ತೆ. ಜೀವಕೋಶಗಳಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಈಗ ನಮ್ಮ ಅಪಧಮನಿಗಳ ಮೂಲಕ ರಕ್ತ ಏನ್ ಬಂದಿರುತ್ತೆ ಜೀವಕೋಶಗಳಿಗೆ ಅಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗುತ್ತೆ. ಅಂದ್ರೆ ಈ ಆಮ್ಲಜನಕವನ್ನ ಜೀವಕೋಶಗಳು ಹೀರಿಕೊಳ್ಳುತ್ತವೆ, ತಮ್ಮಲ್ಲಿರುವಂತಹ ಇಂಗಾಲದ ಡೈಆಕ್ಸೈಡ್ ಅನ್ನ ರಕ್ತಕ್ಕೆ ಸಾಗಿಸುತ್ತೆ. ಇಲ್ಲಿಗೆ ನಿಮಗೆ ಈ ಎಡಗಡೆ ಪಾರ್ಟ್ ಕಂಪ್ಲೀಟ್ ಆಯ್ತು, ಹೃದಯದ ಎಡಗಡೆ ಪಾರ್ಟ್ ಕಂಪ್ಲೀಟ್ ಆಯ್ತು. ಆಮೇಲೆ ಮುಂದೆ ಅದು ಕಾರ್ಬನ್ ಡೈಆಕ್ಸೈಡ್ ಓಕೆ ಜೀವಕೋಶಗಳಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ರಕ್ತದಲ್ಲಿ ಬರುತ್ತೆ. ಓಕೆ, ರಕ್ತದಲ್ಲಿ ಬಂದಾಗ ನೆಕ್ಸ್ಟ್ ಅದು ಇಲ್ಲಿಗೆ ಬರುತ್ತೆ. ಇಲ್ಲಿ ಚಿತ್ರದಲ್ಲಿ ಗಮನಿಸಿ, ಕೆಳಗಡೆ ನಿಮಗೆ ಇನ್ಫೀರಿಯರ್ ವೆನಕೇವಾ ಅಥವಾ ನೀಚ ಅಭಿಧಮನಿ, ಇಲ್ಲಿ ಮೇಲ್ಗಡೆ ಉಚ್ಚ ಅಭಿಧಮನಿ ಮತ್ತು ಸುಪೀರಿಯರ್ ವೆನಕೇವಾ ಅಂತ ಬರೆದಿದ್ದಾರೆ ಇಲ್ಲಿ. ಹೌದಾ? ಏನ್ ಹೀಗಂದ್ರೆ ನೋಡಿ, ನಮ್ಮ ಜೀವಕೋಶಗಳಲ್ಲಿ, ನಮ್ಮ ಬಾಡಿಯಲ್ಲಿ ಜೀವಕೋಶಗಳಲ್ಲಿ ಜೀವಕೋಶಗಳು ಆಮ್ಲಜನಕವನ್ನು ಹೀರಿಕೊಂಡಿರುತ್ತೆ, ತಮ್ಮಲ್ಲಿರುವಂತಹ ಇಂಗಾಲದ ಡೈಆಕ್ಸೈಡ್ ಅನ್ನ ರಕ್ತದಲ್ಲಿ ಬಿಡುಗಡೆ ಮಾಡಿರುತ್ತೆ. ಆ ರಕ್ತ ಮತ್ತೆ ತಿರುಗಿ ಹೃದಯಕ್ಕೆ ಬರುತ್ತೆ. ನೆನಪಿಟ್ಕೊಳ್ಳಿ, ಆ ರಕ್ತ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಅಥವಾ ಆಮ್ಲಜನಕ ರಹಿತ ರಕ್ತ, ಅದರಲ್ಲಿ ಆಮ್ಲಜನಕ ಇರಲ್ಲ, ಅಂತಹ ರಕ್ತ ಮತ್ತೆ ಹೃದಯಕ್ಕೆ ಬರುತ್ತೆ. ಹೃದಯದಲ್ಲಿ ಎಲ್ಲಿ ಬರುತ್ತೆ? ಹೃದಯದ ಬಲಭಾಗಕ್ಕೆ ಬರುತ್ತೆ. ಇಲ್ಲಿ ಚಿತ್ರದಲ್ಲಿ ಗಮನಿಸಿ, ನಾನು ಏನು ಮಾರ್ಕ್ ಮಾಡಿಲ್ಲ ಇಲ್ಲಿ, ಇದು ಹೃದಯದ ಬಲಭಾಗ. ಈ ಹೃದಯದ ಬಲಭಾಗಕ್ಕೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಅಥವಾ ಆಮ್ಲಜನಕ ರಹಿತ ರಕ್ತ ಬರುತ್ತೆ. ಹೇಗೆ ಬರುತ್ತೆ ನೋಡಿ, ಮೇಲ್ಗಡೆ ಉಚ್ಚ ಅಭಿಧಮನಿ ಅಥವಾ ಸುಪೀರಿಯರ್ ವೆನಕೇವಾ ಅಂತ ಇದೆ. ಏನಿದು ಸುಪೀರಿಯರ್ ವೆನಕೇವಾ ಅಂದ್ರೆ, ಇಲ್ಲಿ ನನ್ನ ಬಾಡಿಯನ್ನ ಗಮನಿಸಿ, ನನ್ನ ಹಾರ್ಟ್ ಇಲ್ಲಿದೆ. ಓಕೆ, ನನ್ನ ಹಾರ್ಟ್ ಇಲ್ಲಿದೆ. ಇದರ ಮೇಲ್ಗಡೆ ಭಾಗ ಅಂದ್ರೆ ನನ್ನ ಭುಜ ಆಗಿರಬಹುದು, ಆಮೇಲೆ ನನ್ನ ತಲೆ ಆಗಿರಬಹುದು, ಇಲ್ಲಿರುವಂತಹ ಎಲ್ಲ ಆಕ್ಸಿಜನ್ ರಹಿತ ರಕ್ತ ಈ ಉಚ್ಚ ಅಭಿಧಮನಿ ಅಥವಾ ಸುಪೀರಿಯರ್ ವೆನಕೇವಾದ ಮೂಲಕ ರೈಟ್ ಏಟ್ರಿಯಂ ಅಥವಾ ಬಲ ಹೃತ್ಕರಣಕ್ಕೆ ಬರುತ್ತೆ. ನೆನಪಿಟ್ಕೊಳ್ಳಿ, ಉಚ್ಚ ಅಭಿಧಮನಿ ಅಥವಾ ಸುಪೀರಿಯರ್ ವೆನಕೇವಾ ಏನು ಮಾಡುತ್ತೆ? ಅದೇನ್ ಮಾಡತ್ತಂದ್ರೆ, ನಮ್ಮ ದೇಹದ ಹೃದಯದ ಮೇಲ್ಭಾಗದಲ್ಲಿರುವಂತಹ ಆಕ್ಸಿಜನ್ ರಹಿತ ಆಮ್ಲಜನಕ ರಹಿತ ರಕ್ತವನ್ನ ಈ ಬಲ ಹೃತ್ಕರಣಕ್ಕೆ ಮೇಲ್ಗಡೆಯಿಂದ ತರುತ್ತೆ. ಹೌದಾ? ನೆಕ್ಸ್ಟ್ ಕೆಳಗಡೆ ನೀಚ ಅಭಿಧಮನಿ ಅಥವಾ ಇನ್ಫೀರಿಯರ್ ವೆನಕೇವಾ. ಏನಿದು ನೀಚ ಅಭಿಧಮನಿ ಅಥವಾ ಇನ್ಫೀರಿಯರ್ ವೆನಕೇವಾ ಅಂದ್ರೆ, ಈ ಹೃದಯದ ಕೆಳಭಾಗ ಕಂಪ್ಲೀಟ್ ಆಗಿ ನಮ್ಮ ಹೊಟ್ಟೆ ಆಗಿರ್ಬಹುದು, ಕಾಲಾಗಿರ್ಬಹುದು ಅಥವಾ ನಮ್ಮ ಕೈಗಳಾಗಿರ್ಬಹುದು, ಈ ಎಲ್ಲ ಭಾಗಗಳಿಂದ ಆಕ್ಸಿಜನ್ ರಹಿತ ರಕ್ತ, ಹೌದಾ, ಆಕ್ಸಿಜನ್ ರಹಿತ ಅಥವಾ ಕಾರ್ಬನ್ ಡೈಆಕ್ಸೈಡ್ ಯುಕ್ತವಾದಂತಹ ರಕ್ತ ನಮ್ಮ ದೇಹದ ಕೆಳಗಡೆ ಭಾಗದಿಂದ ಈ ಬಲ ಹೃತ್ಕರಣಕ್ಕೆ ಎಲ್ಲಿಂದ ಬರುತ್ತೆ? ಕೆಳಗಡೆ ಪೈಪ್ ನಿಂದ ಬರುತ್ತೆ. ಓಕೆ, ಕೆಳಗಡೆ ಪೈಪ್ ನಿಂದ ಇಲ್ಲಿಗೆ ಬಂದು ಸಂಗ್ರಹ ಆಗತ್ತೆ. ಇದು ಎಲ್ಲಿಂದ ಬರುತ್ತೆ? ಇನ್ಫೀರಿಯರ್ ವೆನಕೇವಾ ಅಥವಾ ನೀಚ ಅಭಿಧಮನಿ ಅಂತ ಕರೀತಾರೆ. ಇಲ್ಲಿ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅಂದ್ರೆ ಏನಾಗುತ್ತೆ, ಉಚ್ಚ ಅಭಿಧಮನಿ ಅಂದ್ರೆ ನಮ್ಮ ದೇಹದ ಮೇಲ್ಭಾಗದಿಂದ ಆಕ್ಸಿಜನ್ ರಹಿತ ರಕ್ತವನ್ನ ಬಲ ಹೃತ್ಕರಣ ಅಥವಾ ರೈಟ್ ಏಟ್ರಿಯಂಗೆ ತರುತ್ತೆ. ಆಮೇಲೆ ದೇಹದ ಕೆಳಭಾಗದ ಆಕ್ಸಿಜನ್ ಅಥವಾ ಆಮ್ಲಜನಕ ರಹಿತ ರಕ್ತವನ್ನ ಎಲ್ಲಿಗೆ? ನೀಚ ಅಭಿಧಮನಿಯ ಮೂಲಕ ನಮ್ಮ ಬಲ ಹೃತ್ಕರಣ ಅಥವಾ ರೈಟ್ ಏಟ್ರಿಯಂಗೆ ಬರುತ್ತೆ. ಇಲ್ಲಿ ನಿಮಗೆ ಇನ್ನೊಮ್ಮೆ ಕ್ಲಿಯರ್ ಮಾಡಿ ತೋರಿಸ್ತೇನೆ. ಓಕೆ, ಇಲ್ಲಿ ಈ ಉಚ್ಚ ಅಭಿಧಮನಿಯಿಂದ ಬಂದಂತಹ ರಕ್ತ, ಆಮೇಲೆ ಕೆಳಗಡೆ ನೀಚ ಅಭಿಧಮನಿಯಿಂದ ಬಂದಂತಹ ರಕ್ತ ಇಲ್ಲಿಗೆ ಬಂದು ಸಂಗ್ರಹ ಆಗುತ್ತೆ. ಹೌದಾ? ಇಲ್ಲಿಗೆ ಬಂದು ಸಂಗ್ರಹ ಆಗುತ್ತೆ. ಇದರಲ್ಲಿ ಆಮ್ಲಜನಕ ಇರೋದಿಲ್ಲ, ಕೇವಲ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಓಕೆ, ಆಮ್ಲಜನಕ ಇರಲ್ಲ. ಇಲ್ಲಿ ಗೇಟ್ ಇರುತ್ತೆ ಮತ್ತೊಂದು. ಈ ಕಡೆ ನೀವು ಬಲದಲ್ಲಿ ಗಮನಿಸಿದ್ದೀರಿ, ಮಿಟ್ರಲ್ ವಾಲ್ವ್ ಅಥವಾ ದ್ವಿದಳ ಕವಾಟ ಅಥವಾ ಬೈಕಸ್ಪಿಡ್ ವಾಲ್ವ್ ಅಂತ ಗಮನಿಸಿದ್ರಿ. ಹಾಗೆ ನಮ್ಮ ಹೃದಯದ ಬಲಭಾಗದಲ್ಲೂ ಕೂಡ ಈ ರೈಟ್ ಏಟ್ರಿಯಂ ಅಥವಾ ಬಲ ಹೃತ್ಕರಣ ಹಾಗೂ ಬಲ ಹೃತ್ಕುಕ್ಷಿ ನಡುವೆ ಗೇಟ್ ಇರುತ್ತೆ. ಇದಕ್ಕೆ ಟ್ರೈಕಸ್ಪಿಡ್ ವಾಲ್ವ್ ಅಥವಾ ತ್ರಿದಳ ಕವಾಟ ಅಂತ ಕರೀತಾರೆ. ಏನಿದು ತ್ರಿದಳ ಕವಾಟ, ದ್ವಿದಳ ಕವಾಟ? ನೋಡಿ, ಇಲ್ಲಿ ನಿಮಗೆ ಮಾಡೆಲ್ ಅನ್ನ ತೋರಿಸ್ತಾ ಇದ್ದೇನೆ. ನಿಮಗೆ ಚಿತ್ರದಲ್ಲಿ ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ. ಓಕೆ, ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ, ಇನ್ನೊಮ್ಮೆ ನೋಡಿ. ಈ ಭಾಗದಲ್ಲಿ ನಿಮಗೆ ಈ ರೀತಿಯಾಗಿ ಮಾತ್ರ ಕಾಣಿಸುತ್ತೆ. ಆದ್ರೆ ನೀವು ಇಲ್ಲಿ ಮೇಲ್ಗಡೆಯಿಂದ ಚಿತ್ರದಲ್ಲಿ ಗಮನಿಸಿ, ಮೇಲ್ಗಡೆಯಿಂದ ಇಲ್ಲಿ ನೋಡಿದಾಗ ಈ ರೀತಿ ಕಾಣಿಸುತ್ತೆ. ಹೌದಾ? ವಾಲ್ವ್ ಅಂದ್ರೆ ಪೈಪ್ ಅಂದ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಬಟ್ ನೀವು ನೋಡುವಾಗ ನಿಮಗೆ ಚಿತ್ರದಲ್ಲಿ 2D ಆಗಿರುತ್ತೆ, 2 ಡೈಮೆನ್ಷನಲ್ ಇರುತ್ತೆ, ಹೀಗೆ ಕಾಣಿಸುತ್ತೆ. ರಕ್ತ ಏನ್ ಮಾಡುತ್ತೆ? ಈ ರೀತಿಯಾಗಿ ಮೂವ್ ಆಗುತ್ತೆ. ಈ ವಾಲ್ವ್ಗಳಲ್ಲಿ ಈ ರೀತಿಯಾಗಿ ಮೂವ್ ಆಗುತ್ತೆ. ಹಾಗಾದ್ರೆ ಟ್ರೈಕಸ್ಪಿಡ್ ಹಾಗೂ
ಬೈಕಸ್ಪಿಡ್ ಅಂತ ಯಾಕೆ ಕರೀತಾರೆ ಈ ವಾಲ್ವ್ಗಳಿಗೆ? ಇಲ್ಲಿ ಹೇಳ್ತೀನಿ, ಬಲಗಡೆ ಗಮನಿಸಿ. ನೋಡಿ, ದ್ವಿದಳ ಕವಾಟ ಅಂದ್ರೆ ಏನಿರುತ್ತೆ ನೋಡಿ, ಒಂದು ಪೈಪ್ ಇರುತ್ತೆ, ಪೈಪ್ ನಲ್ಲಿ ಎರಡು, ಓಕೆ, ಈ ಕಡೆದೊಂದು ಕವಾಟ, ಈ ಕಡೆದೊಂದು ಕವಾಟ. ಟೋಟಲ್ ಆಗಿ ಇಲ್ಲಿ ಮೇಲಿಂದ ರಕ್ತ ಬರಬೇಕಾದ್ರೆ ಎರಡು ಗೇಟ್ಗಳು, ಎರಡು ಬಾಗಿಲಿರುತ್ತೆ. ಸಿಂಪಲ್, ಎರಡು ಬಾಗಿಲಿರುತ್ತೆ ರೀ. ಕೆಲವ್ರ ಮನೆಗೆ 3 ಬಾಗಿಲಿರುತ್ತೆ ಅನ್ಕೊಳ್ಳಿ. ಈ ಮನೆಗೆ 2 ಬಾಗಿಲಿದೆ. ಯಾವುದಕ್ಕೆ? ಈ ಲೆಫ್ಟ್ ಏಟ್ರಿಯಂ ಮತ್ತು ಲೆಫ್ಟ್ ವೆಂಟ್ರಿಕಲ್ ನಡುವೆ ಅಥವಾ ಎಡ ಹೃತ್ಕರ್ಣ ಹಾಗೂ ಎಡ ಹೃತ್ಕುಕ್ಷಿ ನಡುವೆ ಒಂದು ಗೇಟ್ ಇದೆ. ಆ ಗೇಟಿಗೆ 2 ಬಾಗಿಲುಗಳಿವೆ ಅಷ್ಟೇ. ಇದಕ್ಕೆ ಬೈಕಸ್ಪಿಡ್ ವಾಲ್ವ್ ಅಂತ ಕರೀತಾರೆ ಅಥವಾ ಮಿಟ್ರಲ್ ವಾಲ್ವ್ ಅಂತ ಕರೀತಾರೆ. ಹಾಗಾದ್ರೆ ಇಲ್ಲಿ ಬಲಗಡೆ ತ್ರಿದಳ ಕವಾಟ ಅಥವಾ ಟ್ರೈಕಸ್ಪಿಡ್ ವಾಲ್ವ್ ಅಂತ ಇದೆ, ಹೌದಾ? ಈ ಟ್ರೈಕಸ್ಪಿಡ್ ವಾಲ್ವ್ ಅಥವಾ ತ್ರಿದಳ ಕವಾಟ ಹೇಗಿರುತ್ತೆ ನೋಡಿ, ಚಿತ್ರದಲ್ಲಿ ಗಮನಿಸಿ. ಈ ರೀತಿಯಾಗಿರುತ್ತೆ. ಓಕೆ, ಇದೊಂದು ಕಂಪ್ಲೀಟ್ ಆಗಿ ಗೇಟು, ಇದೊಂದು ಕಂಪ್ಲೀಟ್ ಆಗಿ ಗೇಟು, ಆಮೇಲೆ ಇದೊಂದು ಕಂಪ್ಲೀಟ್ ಆಗಿ ಗೇಟು. ಒಟ್ಟು ನಿಮಗೆ ಈ ಭಾಗದಲ್ಲಿ ಅಂದ್ರೆ ಇಲ್ಲಿ ಚಿತ್ರದಲ್ಲಿ ಗಮನಿಸಿ, ಈ ಭಾಗದಲ್ಲಿ ಟ್ರೈಕಸ್ಪಿಡ್ ಅಂದ್ರೆ 3 ಗೇಟ್ಗಳಿರುವಂತಹ, ಇದರಲ್ಲಿ ನಿಮಗೆ 3 ಗೇಟ್ಗಳಿರುತ್ತೆ. ತಿಳಿತಾ? ಇಷ್ಟು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಇದು ಟ್ರೈಕಸ್ಪಿಡ್ ಮತ್ತು ಬೈಕಸ್ಪಿಡ್ ಅನ್ನುವಂತ ಕಾನ್ಸೆಪ್ಟ್. ಆಮೇಲೆ ನೋಡಿ, ಈ ಸುಪೀರಿಯರ್ ವೆನಕೇವ ಅಥವಾ ಉಚ್ಚ ಅಭಿಧಮನಿ ಮತ್ತು ನೀಚ ಅಭಿಧಮನಿ ಅಥವಾ ಇನ್ಫೀರಿಯರ್ ವೆನಕೇವದಿಂದ ಬಂದಂತಹ ರಕ್ತ ರೈಟ್ ಏಟ್ರಿಯಂ ಅಥವಾ ಬಲ ಹೃತ್ಕರಣದಲ್ಲಿ ಬಂದಿರುತ್ತೆ. ಆಮೇಲೆ ಇಲ್ಲಿ ತ್ರಿದಳ ಕವಾಟ ಅಥವಾ ಟ್ರೈಕಸ್ಪಿಡ್ ವಾಲ್ವ್ ಓಪನ್ ಆದಾಗ ಈ ಒಂದು ಆಕ್ಸಿಜನ್ ರಹಿತ ಅಥವಾ ಆಮ್ಲಜನಕ ರಹಿತ ಒಳಗಡೆ ಕೆಳಗಡೆ ನುಗ್ಗುತ್ತೆ. ಎಲ್ಲಿಗೆ? ಬಲ ಹೃತ್ಕುಕ್ಷಿ ಅಥವಾ ರೈಟ್ ವೆಂಟ್ರಿಕಲ್ಗೆ ನುಗ್ಗುತ್ತೆ. ಓಕೆ, ಇಷ್ಟು ಕಾನ್ಸೆಪ್ಟ್. ಆಮೇಲೆ ಇಲ್ಲಿಂದ ರಕ್ತ ಯಾವ ಕಡೆ ನುಗ್ಗುತ್ತೆ? ಈ ಒಂದು ಪಲ್ಮನರಿ ಆರ್ಟರಿಗೆ, ಇಲ್ಲಿ ನೀಲಿ ಬಣ್ಣದಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿಗೆ ನುಗ್ಗಿ ಎಲ್ಲಿಗೆ ಹೋಗುತ್ತಿದ್ದು? ಡೈರೆಕ್ಟ್ ಆಗಿ ಪಲ್ಮನರಿ ಆರ್ಟರಿ ಅಥವಾ ಪುಪ್ಪುಸಕ ಅಪಧಮನಿಗಳಿಗೆ ಈ ಒಂದು ಆಕ್ಸಿಜನ್ ರಹಿತ ರಕ್ತ ಬಂದು ಮತ್ತೆ ಅದು ಶ್ವಾಸಕೋಶಗಳಿಗೆ ಹೋಗುತ್ತೆ. ಅಂದ್ರೆ ಆ ಒಂದು ರಕ್ತದಲ್ಲಿ ಆಕ್ಸಿಜನ್ನೇ ಇರಲ್ಲ ಅಥವಾ ಆಮ್ಲಜನಕನೇ ಇರಲ್ಲ. ಹೀಗಾಗಿ ಆಮ್ಲಜನಕ ರಹಿತ ರಕ್ತ ಮತ್ತೆ ಈ ಪಲ್ಮನರಿ ಆರ್ಟರಿ ಅಥವಾ ಪುಪ್ಪುಸಕ ಅಭಿಧಮನಿಗಳ ಮೂಲಕ ಇದು ನಮ್ಮ ಒಂದು ಎಡ ಶ್ವಾಸಕೋಶಕ್ಕೆ ಹೋಗುತ್ತೆ, ಇದು ಬಲ ಶ್ವಾಸಕೋಶಕ್ಕೆ ಹೋಗುತ್ತೆ. ಹೌದಾ? ಆಕ್ಸಿಜನ್ ರಹಿತ ರಕ್ತ ಅಥವಾ ಇಂಗಾಲದ ಡೈಆಕ್ಸೈಡ್ ಇರುವಂತಹ ರಕ್ತ ನಮ್ಮ ಒಂದು ಶ್ವಾಸಕೋಶಗಳಿಗೆ ಬರುತ್ತೆ. ನಾವು ಉಸಿರಾಡ್ತೇವೆ. ಈಗ ಉಸಿರನ್ನ ನಾವು ಹೊರಗಡೆ ಬಿಟ್ಟಾಗ ಆಕ್ಸಿಜನ್ ಹೋಗುತ್ತೆ. ಅಂದ್ರೆ ನಮ್ಮ ರಕ್ತದಲ್ಲಿ ಬಂದಿರುವಂತಹ ಒಂದು ಕಾರ್ಬನ್ ಡೈಆಕ್ಸೈಡ್ ಅನ್ನು ನಾವು ಉಸಿರನ್ನ ಹೊರಗೆ ಹಾಕೋದ್ರ ಮೂಲಕ ಅದನ್ನ ಕಳಿಸಿಬಿಡ್ತೇವೆ. ಆಮೇಲೆ ಉಸಿರನ್ನ ಈ ರೀತಿಯಾಗಿ ಎಳ್ಕೊಂಡಾಗ ಮತ್ತೆ ಆಮ್ಲಜನಕ ಒಳಗಡೆ ಬಂದಾಗ ಅಲ್ಲಿ ಅದು ರಕ್ತದೊಡನೆ ಮಿಕ್ಸ್ ಆಗಿ ಸೇರಿಕೊಂಡು ಮತ್ತೆ ಅದು ಎಲ್ಲಿಗೆ ಬರುತ್ತೆ? ಪಲ್ಮನರಿ ವೇನ್ ಅಥವಾ ಪುಪ್ಪುಸಕ ಅಭಿಧಮನಿಗಳ ಮೂಲಕ ಮತ್ತೆ ಲೆಫ್ಟ್ ಏಟ್ರಿಯಂಗೆ ಬರುತ್ತೆ. ಇದು ಸೈಕಲ್. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ನಿಮಗೆ ಇನ್ನೊಮ್ಮೆ ಡೈಗ್ರಾಮ್ ಮೂಲಕ ಕ್ಲಿಯರ್ ಆಗಿ ತಿಳಿಸ್ತೇನೆ. ಇಲ್ಲಿ ಏನೇನ್ ಪಾರ್ಟ್ಸು ಅದೆಲ್ಲ ಬೇಡ, ಡೈರೆಕ್ಟ್ ಆಗಿ ನೋಡಿ, ಶ್ವಾಸಕೋಶಗಳಿಂದ ರಕ್ತ ಈ ರೀತಿಯಾಗಿ ಎಂಟರ್ ಆಗುತ್ತೆ. ಓಕೆ, ಪಲ್ಮನರಿ ವೇನ್ಸ್ ಗಳಿಂದ, ಓಕೆ, ಪಲ್ಮನರಿ ವೇನ್ಗಳು ಅಥವಾ ಪುಪ್ಪುಸಕ ಅಭಿಧಮನಿಗಳ ಮೂಲಕ ರಕ್ತ ಇಲ್ಲಿ ಎಂಟ್ರಿ ಆಗುತ್ತೆ. ಇದು ಎಡ ಹೃತ್ಕರ್ಣ, ಇದು ಎಡ ಹೃತ್ಕುಕ್ಷಿ. ಇಲ್ಲಿಗೆ ರಕ್ತ ಎಡ ಹೃತ್ಕರ್ಣಕ್ಕೆ ಬರುತ್ತೆ, ಇಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಸ್ಟೋರ್ ಆದಾಗ ಇಲ್ಲಿ ಬೈಕಸ್ಪಿಡ್ ವಾಲ್ವ್ ಅಥವಾ ಮಿಟ್ರಲ್ ವಾಲ್ವ್ ಅಂತ ಕರಿತೇವೆ. ಹೌದಾ? ಈ ಬೈಕಸ್ಪಿಡ್ ವಾಲ್ವ್ ಓಪನ್ ಆದಾಗ ರಕ್ತ ಕೆಳಗಡೆ ಹರಿಯುತ್ತೆ. ಹೌದಾ? ಮತ್ತೆ ಇದು ಇಲ್ಲಿ ಏಟ್ರಿಯಂ, ಓಕೆ, ಏಟ್ರಿಯಂಗೆ ನುಗ್ಗುತ್ತೆ. ಏಟ್ರಿಯಂಗೆ ನುಗ್ಗಿದಾಗ ಇದು ಇತರೆ ದೇಹಗಳಿಗೆ ಆಕ್ಸಿಜನ್ ಸಹಿತ ರಕ್ತ ಎಲ್ಲ ದೇಹಗಳಿಗೆ ಒಂದು ಅಪಧಮನಿಗಳ ಮೂಲಕ ಹೋಗುತ್ತೆ. ಓಕೆ, ಆರ್ಟರೀಸ್ ಅಂತ ಕರೀತಾರೆ. ಆರ್ಟರಿಗಳ ಮೂಲಕ ಇತರೆ ದೇಹದ ಭಾಗಗಳಿಗೆ ಒಂದು ಆಕ್ಸಿಜನ್ ಸಹಿತ ರಕ್ತ ಹೋಗುತ್ತೆ. ಆಮೇಲೆ ಜೀವಕೋಶಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಗೂ ಆಕ್ಸಿಜನ್ ಅಥವಾ ಇಂಗಾಲದ ಡೈಆಕ್ಸೈಡ್ ಹಾಗೂ ಆಮ್ಲಜನಕ ಎಕ್ಸ್ಚೇಂಜ್ ಆಗಿ ರಕ್ತದಲ್ಲಿ ಒಂದು ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗಿ ಆ ಒಂದು ಇಂಗಾಲದ ಡೈಆಕ್ಸೈಡ್ ಸಹಿತವಾದಂತಹ ರಕ್ತ ಏನ್ ಮಾಡುತ್ತೆ? ಕೆಳಗಡೆ ದೇಹದ ಭಾಗದಿಂದ ನೀಚ ಅಭಿಧಮನಿ ಅಥವಾ ಇನ್ಫೀರಿಯರ್ ವೆನಕೇವಾದ ಮೂಲಕ ಆಮೇಲೆ ನಮ್ಮ ದೇಹದ ಮೇಲ್ಗಡೆ ಭಾಗದಿಂದ ಒಂದು ಆಕ್ಸಿಜನ್ ರಹಿತ ಅಥವಾ ಆಕ್ಸಿಜನ್ ರಹಿತ ರಕ್ತ ಸುಪೀರಿಯರ್ ವೆನಕೇವ, ಹೌದಾ, ಉಚ್ಚ ಅಭಿಧಮನಿಗಳ ಮೂಲಕ ಎಲ್ಲಿಗೆ ಬರುತ್ತೆ? ಬಲ ಹೃತ್ಕರ್ಣಕ್ಕೆ ಬರುತ್ತೆ. ಓಕೆ, ಬಲ ಹೃತ್ಕರ್ಣಕ್ಕೆ ಇಲ್ಲಿ ಬಂದು ಸೇರುತ್ತೆ. ನೆಕ್ಸ್ಟ್ ಇದು ಇಲ್ಲಿ ಟ್ರೈಕಸ್ಪಿಡ್ ವಾಲ್ವ್ ಅಂತ ಕರಿತೇವೆ. ಇದು ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಲ ಹೃತ್ಕುಕ್ಷಿಯಿಂದ ಇದು ನೇರವಾಗಿ ಪಲ್ಮನರಿ ಆರ್ಟರಿಗೆ ಎಂಟ್ರಿ ಆಗುತ್ತೆ. ಪಲ್ಮನರಿ ಆರ್ಟರಿಯಿಂದ ಮತ್ತೆ ಇದು ಅಂದ್ರೆ ಈ ರಕ್ತ ಯಾವ್ದಾಗಿರುತ್ತೆ? ಆಕ್ಸಿಜನ್ ರಹಿತ ರಕ್ತ, ಇಂಗಾಲದ ಡೈಆಕ್ಸೈಡ್ ಇರುವಂತಹ ರಕ್ತ. ಇದು ಮತ್ತೆ ನೇರವಾಗಿ ಮತ್ತೆ ಈ ಕಡೆ ಒಂದು ಶ್ವಾಸಕೋಶಕ್ಕೆ ಹೋಗುತ್ತೆ, ಈ ಕಡೆ ಒಂದು ಶ್ವಾಸಕೋಶಕ್ಕೆ ಹೋಗುತ್ತೆ. ಉಸಿರಾಡ್ತೇವೆ.
ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಗಡೆ ಬಿಡ್ತೇವೆ, ಆಮೇಲೆ ಆಮ್ಲಜನಕವನ್ನು ಒಳಗಡೆ ತಗೊಳ್ತೇವೆ. ಈ ರೀತಿಯಾಗಿ ಪ್ರಾಸೆಸ್ ನಡೀತಾ ಇದೆ. ಈ ಕಾನ್ಸೆಪ್ಟ್ ನಿಮಗೆ ಎಲ್ರಿಗೂ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ವೆರಿ ಇಂಪಾರ್ಟೆಂಟ್. ಯಾರಿಗೆ ಅರ್ಥ ಆಗಿಲ್ಲ ಇನ್ನೊಮ್ಮೆ ವಿಡಿಯೋನ ವೀಕ್ಷಿಸಿ. ಹಾಗಾದ್ರೆ ಇನ್ನು ಮತ್ತೆ ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋದೇನು ನೋಡಿ, ಗಮನಿಸಿ. ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಎಲ್ಲ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ಸ್ವಲ್ಪ ಡೀಪ್ ಆಗಿ ಹೋಗೋಣ. ಓಕೆ, ಎಲ್ಲಾರ ವಿಡಿಯೋಗಳಿಗಿಂತ ಎಲ್ಲಾರ ಕ್ಲಾಸ್ಗಳಿಗಿಂತ ಇದು ಯಾಕೆ ಡಿಫರೆಂಟ್ ಅನ್ನೋದನ್ನ ಈಗ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಆಕ್ಸಿಜನ್ ಸಹಿತ ರಕ್ತ ಎಡ ಹೃತ್ಕರ್ಣಕ್ಕೆ ಬಂದಿರುತ್ತೆ. ನೆಕ್ಸ್ಟ್ ಇದು ಲೆಫ್ಟ್ ವೆಂಟ್ರಿಕಲ್ ಅಥವಾ ಎಡ ಹೃತ್ಕಕ್ಷಿಗೆ ರಕ್ತ ಬಂದಿರುತ್ತೆ. ಆಮೇಲೆ ಇದು ಯಾಕೆ ಹೀಗೆ ಚಲಿಸುತ್ತೆ? ಓಕೆ, ನಿಮಗೆ ಇನ್ನೊಂದು ಹೇಳಿದೆ ನಾನು ಇಲ್ಲಿ ಏನಂದ್ರೆ ಮಿಟ್ರಲ್ ವಾಲ್ವ್ ಅಥವಾ ಇಲ್ಲಿ ಗೇಟ್ಗಳಿರುತ್ತೆ ಅಥವಾ ದ್ವಿದಳ ಕವಾಟ ಇರುತ್ತೆ. ಇಲ್ಲಿ ನಿಮಗೆ ತ್ರಿದಳ ಕವಾಟ ಇರುತ್ತೆ. ಹೌದಾ? ಆಮೇಲೆ ಇನ್ನೊಂದು ಗಮನಿಸಿ, ಇಲ್ಲಿ ಅಯೋರ್ಟಿಕ್ ವಾಲ್ ಅಂತ ಇರುತ್ತೆ, ಮಹಾಪದ ಮನಿಯ ಒಂದು ಕವಾಟ ಇರುತ್ತೆ. ಅದು ಯಾವ್ದಿರುತ್ತಂದ್ರೆ ಟ್ರೈಕಸ್ಪಿಡ್ ಅಥವಾ ತ್ರಿದಳ ಕವಾಟ ಇರುತ್ತೆ. ಪರೀಕ್ಷೆಯಲ್ಲಿ ಕೇಳಬಹುದು, ಅಕಸ್ಮಾತ್ ಕೇಳಿದ್ರು ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗಬೇಡಿ. ನೋಡಿ, ಇನ್ನೊಮ್ಮೆ ಹೇಳ್ತೀನಿ, ಎಡ ಹೃತ್ಕರ್ಣ ಹಾಗೂ ಎಡ ಹೃತ್ಕಕ್ಷಿ ನಡುವೆ ಇರೋದು ದ್ವಿದಳ ಕವಾಟ ಅಥವಾ ಬೈಕಸ್ಪಿಡ್ ವಾಲ್ವ್ ಅಥವಾ ಮಿಟ್ರಲ್ ವಾಲ್ವ್. ಆಮೇಲೆ ಬಲ ಹೃತ್ಕರ್ಣ ಹಾಗೂ ಬಲ ಹೃತ್ಕಕ್ಷಿ ನಡುವೆ ಇರೋದು ಟ್ರೈಕಸ್ಪಿಡ್ ವಾಲ್ವ್ ಅಥವಾ ತ್ರಿದಳ ಕವಾಟ. ನಾನೀಗ ಇವುಗಳ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಇಲ್ಲಿ ನಿಮಗೆ ಪೈಪ್ಗಳು ಕಾಣಿಸ್ತಾ ಇದೆ. ಇದಕ್ಕೆ ಈ ಒಂದು ನೀಲಿ ಬಣ್ಣದಲ್ಲಿರೋದು ಪಲ್ಮನರಿ ಆರ್ಟರಿ ಅಥವಾ ಪುಪ್ಪುಸಕ ಅಭಿಧಮನಿ. ಈ ಪೈಪ್ಗೆ ಏನಂತ ಕರೀತಾರೆ? ಇಲ್ಲಿ ಒಂದು ವಾಲ್ ಬರುತ್ತೆ, ಇಲ್ಲಿ ಚಿತ್ರದಲ್ಲಿ ಗಮನಿಸಿ ನೀವು. ಓಕೆ, ಇಲ್ಲಿ ನಿಮಗೆ ಒಳಗಡೆ ಒಂದು ವಾಲ್ ಬರುತ್ತೆ. ಇದು ನಿಮಗೆ 2 ಡೈಮೆನ್ಷನಲ್ ಈ ರೀತಿ ಕಾಣಿಸ್ತಾ ಇದೆ. ನಾನು ಆವಾಗಲೇ ಇಲ್ಲಿ ಚಿತ್ರದಲ್ಲಿ ಹಾಕಿ ತೋರಿಸಿದೆ ನಿಮಗೆ ತ್ರಿದಳ ಕವಾಟ ಹೇಗಿರುತ್ತಂತ. ಇದೇ ರೀತಿ ಈ ಪೈಪ್ ನಲ್ಲೂ ಕೂಡ ನಿಮಗೆ ವಾಲ್ ಕಂಡು ಬರುತ್ತೆ. ಇದು ತ್ರಿದಳ ಕವಾಟ ಆಗಿರುತ್ತೆ. ಪರೀಕ್ಷೆಯಲ್ಲಿ ಕನ್ಫ್ಯೂಸ್ ಆಗ್ತಾರ. ಯಾವುದಿದು? ಪಲ್ಮನರಿ ವಾಲ್. ಈ ಪಲ್ಮನರಿ ವಾಲ್ ಏನಿರುತ್ತಂದ್ರೆ ಆಕ್ಸಿಜನ್ ರಹಿತ ರಕ್ತವನ್ನ ಶ್ವಾಸಕೋಶಗಳಿಗೆ ತೆಗೆದುಕೊಂಡು ಹೋಗುತ್ತೆ. ಆಮೇಲೆ ಈ ಒಂದು ಅಯೋರ್ಟಿಕ್ ವಾಲ್ ಅಂತ ಏನ್ ಕರಿತೇವೆ, ಅಯೋರ್ಟಿಕ್ ವಾಲ್ ನಲ್ಲಿ ರಕ್ತ ಹೋದಾಗ ಇದು ದೇಹದ ಇತರೆ ಭಾಗಗಳಿಗೆ ಆಕ್ಸಿಜನ್ ಒಂದು ಸಹಿತ ರಕ್ತ ಹೋಗುತ್ತೆ. ಹಾಗಾದ್ರೆ ಈ ಅಯೋರ್ಟಿಕ್ ವಾಲ್ ಮತ್ತು ಮಿಟ್ರಲ್ ವಾಲ್ ಹಾಗೂ ಈ ತ್ರಿದಳ ಕವಾಟಗಳ ಕೆಲಸ ಏನು? ನೋಡಿ, ಇನ್ನೊಮ್ಮೆ ಹೇಳ್ತೀನಿ, ಕೆಲಸ ಏನಾಗಿದ್ರೆ ಅವು ಇರೋದಕ್ಕೂ ಒಂದು ಮೀನಿಂಗ್ ಬೇಕಲ್ಲ. ಹಾಗಾದ್ರೆ ಕೆಲಸ ಏನು? ಈ ವಾಲ್ ಅಥವಾ ಕವಾಟಗಳ ಕೆಲಸ ಏನಂದ್ರೆ ನೋಡಿ, ಇವೇನ್ ಮಾಡುತ್ತೆ ನೋಡಿ. ಇನ್ನೊಂದು ಹೇಳ್ಬೇಕು ನಿಮಗೆ, ಆಕ್ಸಿಜನ್ ಸಹಿತ ರಕ್ತ ಶ್ವಾಸಕೋಶದಿಂದ ಇಲ್ಲಿ ಎಂಟ್ರಿ ಆದಾಗ, ಆಮೇಲೆ ಆಕ್ಸಿಜನ್ ರಹಿತ ರಕ್ತ ಇಲ್ಲಿ ನಿಮಗೆ ಸುಪೀರಿಯರ್ ವೆನಕೇವ ಹಾಗೂ ಇನ್ಫೀರಿಯರ್ ವೆನಕೇವದ ಮೂಲಕ ಇಲ್ಲಿ ಎಂಟ್ರಿ ಆದಾಗ ಇವೆಲ್ಲ ಬೇರೆ ಬೇರೆಯಾಗಿ ನಡೆಯಲ್ಲ, ಕೆಲಸ ಆಟೋಮೆಟಿಕ್ ಆಗಿ ನಡೀತಾ ಇರುತ್ತೆ. ಇಲ್ಲಿ ನಿಮಗೆ ಆಕ್ಸಿಜನ್ ಸಹಿತ ರಕ್ತ ಬಂದಿದ್ರೆ ಇಲ್ಲಿ ಆಕ್ಸಿಜನ್ ರಹಿತ ರಕ್ತ ಬಂದಿರುತ್ತೆ. ಓಕೆ, ಹೃದಯ ಯಾವತ್ತು ಒಂದು ರಕ್ತದಿಂದ ತುಂಬಿರುತ್ತೆ. ಹೌದಪ್ಪ, ಫಸ್ಟ್ ಈ ಕಡೆ ರಕ್ತ ಬಂದಿರುತ್ತೆ, ಈ ಕಡೆ ಖಾಲಿ ಇರುತ್ತೆ ಅಂತಲ್ಲ, ಎಲ್ಲ ಕಡೆ ರಕ್ತ ಇರುತ್ತೆ, ಆಟೋಮೆಟಿಕ್ ಆಗಿ ನಡೀತಾ ಇರುತ್ತೆ. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ನಾನು ಒಂದೊಂದು ಹೇಳ್ತಾ ಇದ್ದೀನಿ ಹೊರತು ಈ ಕಡೆ ನೋಡಿ. ಇನ್ನೊಂದು ಗಮನಿಸಿ, ಇಲ್ಲಿ ನಿಮಗೆ ಈ ಎಡ ಹೃತ್ಕರ್ಣದಲ್ಲಿ ರಕ್ತ ಆಕ್ಸಿಜನ್ ಯುಕ್ತ ರಕ್ತ ಬಂದಿರುತ್ತೆ. ಅದೇ ಟೈಮ್ ಅಲ್ಲಿ ಬಲ ಹೃತ್ಕರ್ಣದಲ್ಲಿ ಆಕ್ಸಿಜನ್ ರಹಿತ ರಕ್ತ ದೇಹದ ಇತರೆ ಭಾಗಗಳಿಂದ ಬಂದು ಕೂತ್ಕೊಂಡಿರುತ್ತೆ. ಹೌದಾ? ಆ ಸಮಯದಲ್ಲಿ ಇಲ್ಲಿ ವಾಲ್ಗಳಿರುತ್ತವೆ. ಹೌದಾ? ಈ ವಾಲ್ಗಳು ಓಪನ್ ಆಗುತ್ತೆ. ಓಪನ್ ಆದಾಗ ಈ ಎರಡೂ ರಕ್ತಗಳು ಕೆಳಗಡೆ ನುಗ್ಗುತ್ತೆ. ನುಗ್ಗಿದಾಗ ಮತ್ತೆ ಈ ಗೇಟ್ಗಳು ಕವಾಟಗಳು ಮುಚ್ಕೊಂಡ್ಬಿಡುತ್ತೆ. ಯಾಕೆ ಮುಚ್ಕೊಳ್ಳುತ್ತೆ ಹೇಳ್ತೀನಿ ನೋಡಿ. ಮುಚ್ಕೊಂಡಾಗ ನೆಕ್ಸ್ಟ್ ಈ ರಕ್ತಗಳನ್ನ ಪಂಪ್ ಮಾಡ್ಬೇಕಲ್ಲ, ಹಾರ್ಟು ಪಂಪ್ ಮಾಡ್ಬೇಕು, ಜೋರಾಗಿ ಪಂಪ್ ಮಾಡಿದ್ರೆ ಮಾತ್ರ ನಮ್ಮ ಒಂದು ಗುರುತ್ವಾಕರ್ಷಣ ಶಕ್ತಿ, ನಾವು ಭೂಮಿ ಮೇಲೆ ಇದ್ದೇವೆ, ಗುರುತ್ವಾಕರ್ಷಣ ಮೇಲ್ಗಡೆ ನೋಡಿ, ಹಾರ್ಟು ಮೇಲ್ಗಡೆ ರಕ್ತವನ್ನ ಚಿಮ್ಮಬೇಕು. ಹೌದಾ? ಗುರುತ್ವಾಕರ್ಷಣ ಶಕ್ತಿಗೆ ಒಂದು ಚಿಮ್ಮು ಬೇಕಾದ್ರೆ ಫುಲ್ ಹೈ ಪ್ರೆಷರ್ ಇಂದ ಅದು ಈ ರೀತಿ ಪ್ರೆಸ್ ಆಗ್ಬೇಕು ಹಾರ್ಟ್. ಹೌದಾ? ಕಾಂಪ್ರೆಸ್ ಆಗ್ಬೇಕು, ಸಿಸ್ಟೋಲ್ ಅಂತ ಕರೀತಾರೆ. ಅದಕ್ಕೆ ಸಿಸ್ಟೋಲ್ ಆಗ್ಬೇಕಾದ್ರೆ ತುಂಬಾ ಪ್ರೆಷರ್ ಇಂದ ಆದ್ರೆ ಇಲ್ಲಿರುವಂತಹ ರಕ್ತ ಅಂದ್ರೆ ಆಕ್ಸಿಜನ್ ಯುಕ್ತ ರಕ್ತ, ಇಲ್ಲಿರುವಂತಹ ರಕ್ತ ಆಕ್ಸಿಜನ್ ರಹಿತ ರಕ್ತ, ಇವೆರಡು ಪ್ರೆಸ್ ಮಾಡಿದಾಗ ಆಕ್ಸಿಜನ್ ರಹಿತ ರಕ್ತ ಇಲ್ಲಿ ಒಳಗಡೆ ನುಗ್ಗುತ್ತೆ, ಆಕ್ಸಿಜನ್ ಸಹಿತ ರಕ್ತ ಇಲ್ಲಿ ನುಗ್ಗುತ್ತೆ. ಆಮೇಲೆ ಇಲ್ಲಿ ನುಗ್ಗಿದಂತಹ ರಕ್ತಗಳು ತಿರುಗಿ ವಾಪಸ್ ಈ ಒಂದು ಎಡ ಹೃತ್ಕುಕ್ಷಿ ಮತ್ತು ಬಲ ಹೃತ್ಕುಕ್ಷಿ ಒಳಗಡೆ ಬಂದು ಬೀಳಬಾರದು ಅನ್ನೋ ಕಾರಣಕ್ಕೆ ಇಲ್ಲಿ ಗೇಟ್ಗಳಿವೆ. ತಿಳಿತಾ? ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ಎಡ ಹೃತ್ಕುಕ್ಷಿ ಆಮೇಲೆ ಬಲ ಹೃತ್ಕುಕ್ಷಿಯಲ್ಲಿ ಇರುವಂತಹ ಒಂದು ರಕ್ತವನ್ನ ಹೃದಯ ಹಿಚಿಕಿದಾಗ, ಸಿಸ್ಟೋಲ್ ಆದಾಗ ಒಂದು ರಕ್ತ ಚಿಮ್ಮಿ ಬಿಡುತ್ತೆ ಮೇಲ್ಗಡೆ, ಈ ಒಂದು ಪೈಪ್ಗಳಲ್ಲಿ ಚಿಮ್ಮಿ ಬಿಡುತ್ತೆ. ಚಿಮ್ಮಿದಾಗ ಒಂದು ನಮ್ಮ ಗುರುತ್ವಾಕರ್ಷಣ ಶಕ್ತಿಗೆ ಮತ್ತೆ ಅದು
ಈ ಒಂದು ಕೆಳಗಡೆ ಕವಾಟಗಳಲ್ಲಿ ಅಥವಾ ಕೆಳಗಡೆ ಎಡ ಹೃತ್ಕುಕ್ಷಿ ಅಥವಾ ಟೋಟಲ್ ಆಗಿ ಹೃತ್ಕುಕ್ಷಿಯಲ್ಲಿ ಅಥವಾ ವೆಂಟ್ರಿಕಲ್ಸ್ ನಲ್ಲಿ ಮತ್ತೆ ಬೀಳಬಾರದು ಅನ್ನೋ ಕಾರಣಕ್ಕೆ ಗೇಟ್ಗಳಿರುತ್ತೆ. ಈ ಮೇಲ್ಗಡೆ ಬಂದಂತ ರಕ್ತವನ್ನ ಈ ಗೇಟ್ಗಳು ಹಿಡಿದಿಟ್ಕೊಂಡ್ಬಿಡುತ್ತೆ, ಹೌದಾ? ಕೆಳಗಡೆ ಬೀಳೋದಿಲ್ಲ, ಅದರ ಸಲುವಾಗಿ ಗೇಟ್ಗಳಿರುತ್ತೆ. ಆಮೇಲೆ ಇಲ್ಲಿ ಮಿಟ್ರಲ್ ವಾಲ್ವ್ ಅಥವಾ ದ್ವಿದಳ ಕವಾಟ ಯಾಕಿರುತ್ತೆ ನೋಡಿ. ಈ ಒಂದು ನಮ್ಮ ರೈಟ್ ಏಟ್ರಿಯಂ ಅಥವಾ ಬಲ ಹೃತ್ಕರ್ಣದಲ್ಲಿ ರಕ್ತ ಇರುತ್ತೆ. ಆಮೇಲೆ ಲೆಫ್ಟ್ ಏಟ್ರಿಯಂ ಅಥವಾ ಎಡ ಹೃತ್ಕರ್ಣದಲ್ಲಿ ರಕ್ತ ಬಂದಿರುತ್ತೆ. ಇದು ಇಲ್ಲಿ ಒಳಗಡೆ ಹೋದಾಗ ನೋಡಿ, ಇಲ್ಲಿ ಕೆಳಗಡೆ ರಕ್ತ ಬಂದಾಗ ಅಂದ್ರೆ ಹೃತ್ಕುಕ್ಷಿಯಲ್ಲಿ ರಕ್ತ ಬಂದಾಗ ಏನಾಗುತ್ತೆ, ಇಲ್ಲಿ ಇನ್ನೊಮ್ಮೆ ಕ್ಲಿಯರ್ ಮಾಡಿ ತೋರಿಸುತ್ತೇನೆ ನೋಡಿ. ಈ ರಕ್ತ ಇಲ್ಲಿ ಕೆಳಗಡೆ ಬಂದಾಗ ಸಿಸ್ಟೋಲ್ ಆದಾಗ, ಓಕೆ, ಸಂಕುಚನ ಆದಾಗ ಅಥವಾ ಸಂಕೋಚನ ಆದಾಗ, ಈ ರೀತಿ ಹೃದಯ ಪ್ರೆಸ್ ಆದಾಗ ಮತ್ತೆ ಈ ರಕ್ತ ಚಿತ್ರದಲ್ಲಿ ಗಮನಿಸಿ, ಮತ್ತೆ ಈ ರಕ್ತ ವಾಪಸ್ಸು ರೈಟ್ ಏಟ್ರಿಯಂ ಹೋಗಬಾರದು, ಲೆಫ್ಟ್ ಏಟ್ರಿಯಂ ಹೋಗಬಾರದು. ತಿಳಿತಾ? ಇಲ್ಲಿಂದ ಮೇಲ್ಗಡೆ ಬಂದಂತಹ ರಕ್ತ ಮತ್ತೆ ಹೃದಯ ಕಾಂಪ್ರೆಸ್ ಆದಾಗ, ಸಿಸ್ಟೋಲ್ ಆದಾಗ ಮತ್ತೆ ತಿರುಗಿ ಮೇಲ್ಗಡೆ ಹೃತ್ಕರ್ಣಕ್ಕೆ ಹೋಗಬಾರದು ಅನ್ನೋದಕ್ಕೆ ಇಲ್ಲಿ ಗೇಟ್ ಇರುತ್ತೆ. ತಿಳಿತಾ? ಇದು ದ್ವಿದಳ ಕವಾಟ, ಇದು ತ್ರಿದಳ ಕವಾಟ. ನಿಮಗೆ ಇಲ್ಲಿ ಒಂದು ವಾಲ್ಗಳ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಅನ್ಕೊಳ್ತೀನಿ. ಈಗ ಇದನ್ನು ಹೊರತಾಗಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಹೇಳ್ತೇನೆ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿ, ಗಮನ ಇಟ್ಟು ಕೇಳಿ. ನಾನು ಆವಾಗಲೇ ಹೇಳಿದೆ ಏನಂದ್ರೆ, ಫಸ್ಟ್ ಆಫ್ ಆಲ್ ನೋಡಿ, ನಮ್ಮ ದೇಹದಲ್ಲಿ ಇಲ್ಲಿ ನಿಮಗೆ ಅಯೋರ್ಟ ಕಾಣಿಸ್ತಾ ಇದೆ, ಹೌದಾ? ಅಯೋರ್ಟ, ಈ ಅಯೋರ್ಟ ಏನ್ ಮಾಡುತ್ತೆ, ಆಕ್ಸಿಜನ್ ಸಹಿತ ರಕ್ತವನ್ನ ದೇಹದ ಇತರೆ ಭಾಗಗಳಿಗೆ ತಲುಪಿಸುತ್ತೆ. ಆದರೆ ಅಯೋರ್ಟನೇ ಇತರೆ ಎಲ್ಲ ದೇಹದ ಭಾಗಗಳಿಗೆ ಬರೋದಿಲ್ಲ, ಅಥವಾ ಮಹಾಪದ ಮನಿನೇ ಎಲ್ಲ ದೇಹದ ಭಾಗಗಳಿಗೆ ಹೋಗೋದಿಲ್ಲ. ಇಲ್ಲಿಗೆ ಲಾಸ್ಟ್ ಅದು, ಚಿತ್ರದಲ್ಲಿ ಗಮನಿಸಿ, ಇಲ್ಲಿಗೆ ಲಾಸ್ಟ್ ಅದು. ಇಲ್ಲಿಂದ ಮುಂದೆ ಏನು ಪೈಪ್ಗಳು ಬರುತ್ತವೆ, ನಾಳಗಳು ಬರುತ್ತವೆ, ಅದಕ್ಕೆ ಆರ್ಟ್ರಿ ಅಂತ ಕರೀತಾರೆ. ನೆನಪಿಟ್ಟುಕೊಳ್ಳಿ, ಆರ್ಟ್ರಿ ಅಥವಾ ಅಪಧಮನಿಗಳು ಅಂತ ಕರೀತಾರೆ. ನಾನು ಆವಾಗಲೇ ಹೇಳಿದ್ದೇನೆ, ಅಪಧಮನಿ ಅಂದ್ರೆ ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಭಾಗಕ್ಕೆ ಆಕ್ಸಿಜನ್ ಸಹಿತವಾದಂತಹ ರಕ್ತ ಹೋಗ್ತಾ ಇದೆ ಅಂದ್ರೆ ಅದು ಮಹಾಪಧಮನಿ ಮೂಲಕ ಹೋಗ್ತಾ ಇಲ್ಲ, ಅಪಧಮನಿಗಳ ಮೂಲಕ ಆಕ್ಸಿಜನ್ ಸಹಿತ ರಕ್ತ ಹೋಗ್ತಾ ಇದೆ ಎಲ್ಲಾ ಕಡೆ. ಆಮೇಲೆ ಆಕ್ಸಿಜನ್ ರಹಿತವಾದಂತಹ ರಕ್ತ ಎಲ್ಲಿಂದ ಬರುತ್ತೆ, ವೇನ್ಸ್ ಅಥವಾ ಅಭಿಧಮನಿಗಳು. ನೆನ್ಪಿಟ್ಕೊಳ್ಳಿ, ಇಲ್ಲಿ ನೀವು ಪಕ್ಕಾ ಕನ್ಫ್ಯೂಸ್ ಆಗ್ತೀರಾ. ಪೆನ್ನು ನೋಟ್ಬುಕ್ ಇದ್ರೆ ಬರೆದಿಟ್ಕೊಳ್ಳಿ, ವೆರಿ 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 ಇಂಪಾರ್ಟೆಂಟ್. ನಾನು ಹೇಳ್ತಾ ಇದ್ದೀನಿ, ಅಪಧಮನಿಗಳು ಆಕ್ಸಿಜನ್ ಸಹಿತವಾದಂತಹ ರಕ್ತವನ್ನ ದೇಹದ ಎಲ್ಲಾ ಕಡೆ ತಗೊಂಡು ಹೋಗುತ್ತೆ. ಆಮೇಲೆ ಆಕ್ಸಿಜನ್ ರಹಿತವಾದಂತಹ ರಕ್ತವನ್ನ ಮತ್ತೆ ತಿರುಗಿ ಹೃದಯಕ್ಕೆ ತರೋದು ಯಾವುದು, ಅಭಿಧಮನಿಗಳು. ಅಭಿಧಮನಿಗಳು ಅಥವಾ ವೇನ್ಸ್. ಆದ್ರೆ ಇಲ್ಲಿ ಕೆಲವು ಜನರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರುತ್ತೆ. 100ಕ್ಕೆ 99 ಜನರಿಗೆ ಕನ್ಫ್ಯೂಷನ್ ಬರಲ್ಲ, ಕೇವಲ 1% ಜನರಿಗೆ ಮಾತ್ರ ಕನ್ಫ್ಯೂಷನ್ ಬರುತ್ತೆ. ಏನದು ಕನ್ಫ್ಯೂಷನ್ ನೋಡಿ, ಗಮನಿಸಿ. ನಾನು ಆವಾಗಲೇ ಹೇಳಿದೆ, ಅಪಧಮನಿಗಳು ಆಕ್ಸಿಜನ್ ಸಹಿತವಾದಂತಹ ರಕ್ತವನ್ನ ದೇಹದ ಎಲ್ಲಾ ಕಡೆ ತಗೊಂಡು ಹೋಗುತ್ತೆ. ಆದ್ರೆ ಇಲ್ಲಿ ಮಾರ್ಕ್ ಮಾಡ್ತಾ ಇದೆ ನೋಡಿ, ಇದು ಕೂಡ ಅಪಧಮನಿ ಅಥವಾ ಪಲ್ಮನರಿ ಆರ್ಟರಿ. ಇದೇನ್ ಮಾಡುತ್ತೆ, ನೀಲಿ ಬಣ್ಣದಲ್ಲಿದೆ. ಅಂದ್ರೆ ಆಕ್ಸಿಜನ್ ರಹಿತವಾದಂತಹ ರಕ್ತವನ್ನ ಶ್ವಾಸಕೋಶಕ್ಕೆ ತಗೊಂಡು ಹೋಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ ನೋಡಿ. ನಮ್ಮ ದೇಹದಲ್ಲಿ ಯಾವುದೇ ಒಂದು ಭಾಗಕ್ಕೆ ರಕ್ತ ಹೋಗಬೇಕಾದ್ರೆ, ಆಕ್ಸಿಜನ್ ಸಹಿತ ರಕ್ತ ಹೋಗಬೇಕಾದ್ರೆ ಅಪಧಮನಿ ಅಥವಾ ಆರ್ಟರಿ ಮೂಲಕನೇ ಹೋಗ್ಬೇಕು. ಆದರೆ ಸ್ಪೆಷಲ್ ಆಗಿ ಇಲ್ಲಿ ಗಮನಿಸಿ, ಪುಪ್ಪುಸಕ ಅಪಧಮನಿ ಅಥವಾ ಪಲ್ಮನರಿ ಆರ್ಟರಿ ಇದು ಆಕ್ಸಿಜನ್ ರಹಿತವಾದಂತಹ ರಕ್ತವನ್ನ ಸಾಗಿಸ್ತಾ ಇದೆ. ಇಡೀ ನಮ್ಮ ದೇಹದಲ್ಲೇ, ನಮ್ಮ ಹೃದಯದಲ್ಲೇ ಒಂದೇ ಒಂದು ಭಾಗ. ಓಕೆ, ಪರೀಕ್ಷೆಯಲ್ಲಿ ಕೇಳ್ತಾರೆ ನಿಮಗೆ, ದ ಓನ್ಲಿ ಆರ್ಟರಿ ವಿಚ್ ಕ್ಯಾರೀಸ್ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಕೇಳಬಹುದು. ಅಥವಾ ಒಂದೇ ಒಂದು ಅಪಧಮನಿ ಆಕ್ಸಿಜನ್ ರಹಿತವಾದಂತಹ ರಕ್ತವನ್ನ ತೆಗೆದು ಹೋಗುತ್ತೆ, ಅದು ಯಾವುದು ನೋಡಿ. ಒಂದೇ ಒಂದು ಅಪಧಮನಿ ಆಕ್ಸಿಜನ್ ಇಲ್ಲದೆ ಇರುವಂತಹ ರಕ್ತವನ್ನ ಸಾಗಿಸುತ್ತೆ, ಅದೇ ಪುಪ್ಪುಸಕ ಅಪಧಮನಿ ಅಥವಾ ಶ್ವಾಸಕೋಶೀಯ ಅಪಧಮನಿ ಅಥವಾ ಪಲ್ಮನರಿ ಆರ್ಟರಿ ಅಂತ ಕರೀತಾರೆ. ಕೇವಲ ನಮ್ಮ ದೇಹದಲ್ಲಿ ಒಂದೇ ಒಂದು ಆರ್ಟರಿ ಅಥವಾ ಒಂದೇ ಒಂದು ಅಪಧಮನಿ ಆಕ್ಸಿಜನ್ ರಹಿತ ಅಥವಾ ಆಮ್ಲಜನಕ ರಹಿತ ರಕ್ತವನ್ನ ಸಾಗಿಸುತ್ತೆ. ಹಾಗಾದ್ರೆ ದ ಓನ್ಲಿ ವೇನ್ ವಿಚ್ ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್ ಅಂದ್ರೆ ಒಂದೇ ಒಂದು ಅಭಿಧಮನಿ ಆಕ್ಸಿಜನ್ ಸಹಿತವಾದಂತಹ ರಕ್ತವನ್ನ ತೆಗೆದುಕೊಂಡು ಹೋಗುತ್ತೆ ನಮ್ಮ ದೇಹದಲ್ಲಿ, ಅದೇ ಯಾವುದು, ಪುಪ್ಪುಸಕ ಅಭಿಧಮನಿ. ನಾನು ಆವಾಗಲೇ ಹೇಳಿದೆ, ಇಲ್ಲಿ ಅಭಿಧಮನಿ ಅಂದ್ರೇನು, ದೇಹದ ಎಲ್ಲಾ ಭಾಗಗಳಲ್ಲಿ ಸ್ಟೋರ್ ಆಗಿರುವಂತಹ
ಆಕ್ಸಿಜನ್ ರಹಿತವಾದಂತಹ ರಕ್ತವನ್ನ ಹೃದಯಕ್ಕೆ ಮರಳಿ ತರೋದೇ ಅಭಿಧಮನಿಗಳು ಅಥವಾ ವೇನ್ಸ್ಗಳು. ಆದರೆ ಇಲ್ಲಿ ಗಮನಿಸಿ, ಪಲ್ಮನರಿ ವೇನ್ ಅಥವಾ ಪುಪ್ಪುಸಕ ಅಭಿಧಮನಿ ಶ್ವಾಸಕೋಶಗಳಿಂದ ಆಕ್ಸಿಜನ್ ಸಹಿತವಾದಂತಹ ರಕ್ತವನ್ನ ಎಡ ಹೃತ್ಕರ್ಣಕ್ಕೆ ತರ್ತಾ ಇವೆ. ಇದು ನೀವು ಕನ್ಫ್ಯೂಷನ್ ಆಗ್ತೀರಾ, ವೆರಿ ಇಂಪಾರ್ಟೆಂಟ್. ಅಂದ್ರೆ ದಿ ಓನ್ಲಿ ವೇನ್ ವಿಚ್ ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್ ಇನ್ ದ ಹಾರ್ಟ್. ಆಮೇಲೆ ದಿ ಓನ್ಲಿ ಆರ್ಟರಿ ವಿಚ್ ಕ್ಯಾರೀಸ್ ಡಿಆಕ್ಸಿಜನೇಟೆಡ್ ಬ್ಲಡ್ ಈಸ್ ಪಲ್ಮನರಿ ಆರ್ಟರಿ. ಆಮೇಲೆ ದಿ ಓನ್ಲಿ ವೇನ್ ವಿಚ್ ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್ ಈಸ್ ಪಲ್ಮನರಿ ವೇನ್. ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಯಾರಿಗೆ ಅರ್ಥ ಆಗಿಲ್ಲ ಇನ್ನೊಮ್ಮೆ ಸ್ವಲ್ಪ ವಿಡಿಯೋನ ರಿವರ್ಸ್ ಮಾಡಿ ನೋಡಿ, ಕನ್ಫ್ಯೂಸ್ ಆಗ್ತೀರಾ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್. ಆಮೇಲೆ ಇದಾದ ನಂತರ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಕಾನ್ಸೆಪ್ಟ್ ಅನ್ನ ಹೇಳ್ತೇನೆ. ಅದೇಂದ್ರೆ SAN, ಆಮೇಲೆ AVN, ಅದು ಆಮೇಲೆ ಬಂಡಲ್ ಆಫ್ ಫೈಬರ್. ಓಕೆ, ಬಂಡಲ್ ಆಫ್ ಹೀಸ್ ಅಂತ ಕರೀತಾರೆ, ಬಂಡಲ್ ಆಫ್ ಹೀಸ್ ಅಂತ ಕರೀತಾರೆ. ಆಮೇಲೆ ಪುರ್ಕಿಂಜೆ ಫೈಬರ್, ಪುರ್ಕಿಂಜೆ ಫೈಬರ್. ಓಕೆ, ಏನಿದು SAN ಅಂದ್ರೆ ಏನು, AVN ಅಂದ್ರೆ ಏನು, ಬಂಡಲ್ ಆಫ್ ಹೀಸ್ ಅಂದ್ರೆ ಏನು, ಪುರ್ಕಿಂಜೆ ಫೈಬರ್ ಅಂದ್ರೆ ಏನು, ನೀವೆಲ್ಲ ಕಲ್ತಿರ್ತಾರೆ. ಈ ಪದಗಳನ್ನು ನೀವು 100% ಕೇಳಿರ್ತೀರ, PUC ಲಿ ಕೇಳಿರ್ತೀರಾ. ಇಲ್ಲಿ ನೋಡಿ, SAN ಅಂದ್ರೆ ಇದರ ವಿಸ್ತೃತ ರೂಪ ಸೈನೋ ಏಟ್ರಿಯಲ್ ನೋಡ್. ನೋಡ್ ಅಂದ್ರೆ ಗಂಟು ಅಂತ ಕರೀತಾರೆ, ಸೈನೋ ಏಟ್ರಿಯಲ್ ಗಂಟು ಅಂತ ಕರೀತಾರೆ. ಕನ್ನಡದಲ್ಲಿ ಬರ್ಕೋಬಹುದು. ಆಮೇಲೆ AVN ಅಂದ್ರೆ ಏನು, AVN ಅಂದ್ರೆ ಆಟ್ರಿಯೋ ವೆಂಟ್ರಿಕ್ಯುಲಾರ್ ನೋಡ್ ಅಂತ ಕರೀತಾರೆ. ಏಟ್ರಿಯೋ ವೆಂಟ್ರಿಕ್ಯುಲಾರ್ ಗಂಟು ಅಥವಾ ಏಟ್ರಿಯೋ ವೆಂಟ್ರಿಕ್ಯುಲಾರ್ ನೋಡ್ ಅಂತ ಕರೀತಾರೆ. ಇವುಗಳು ಚಿತ್ರದಲ್ಲಿ ಎಲ್ಲಿದೆ ಅಂತ ನಾನು ಹೇಳ್ತೇನೆ, ಗಮನಿಟ್ಟು ಕೇಳಿ. ಆಮೇಲೆ ಬಂಡಲ್ ಆಫ್ ಹೀಸ್, ಆಮೇಲೆ ಪುರ್ಕಿಂಜೆ ಫೈಬರ್ಸ್, ಇವೆಲ್ಲಿದೆ ಅಂತ ನಾನು ಈಗ ಹೇಳ್ತೇನೆ. ನೋಡಿ ಚಿತ್ರದಲ್ಲಿ ಗಮನಿಸಿ, ಈ ಕಡೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ರೈಟ್ ಏಟ್ರಿಯಂ ಅಥವಾ ಬಲ ಹೃತ್ಕರ್ಣದ ಮೇಲ್ಭಾಗದಲ್ಲಿ, ಬಲ ಹೃತ್ಕರ್ಣದ ಮೇಲ್ಭಾಗದಲ್ಲಿ ನಾವು SAN ಅಥವಾ ಸೈನೋ ಏಟ್ರಿಯಲ್ ನೋಡ್ ಅಥವಾ ಸೈನೋ ಏಟ್ರಿಯಲ್ ಗಂಟ್ ಅನ್ನ ಕಾಣ್ತೇವೆ. ಇದಕ್ಕೆ ಫೇಮಸ್ ಆಗಿ ನಾವು ಪೇಸ್ ಮೇಕರ್ ಅಂತ ಕೂಡ ಕರಿತೇವೆ. SAN ಗೆ ಪೇಸ್ ಮೇಕರ್ ಅಂತ ಕೂಡ ಕರಿತೇವೆ. ಇದು ಎಲ್ಲಿ ಕಂಡು ಬರುತ್ತೆ, ಬಲ ಹೃತ್ಕರ್ಣದ ಮೇಲ್ಭಾಗದಲ್ಲಿ ಅಥವಾ ರೈಟ್ ಏಟ್ರಿಯಂ ನ ಮೇಲ್ಭಾಗದಲ್ಲಿ ಕಂಡು ಬರುತ್ತೆ, ಪೇಸ್ ಮೇಕರ್. ಆಮೇಲೆ AVN, ಏಟ್ರಿಯೋ ವೆಂಟ್ರಿಕ್ಯುಲಾರ್ ನೋಡ್ ಅಥವಾ ಏಟ್ರಿಯೋ ವೆಂಟ್ರಿಕ್ಯುಲಾರ್ ಗಂಟ್ ಎಲ್ಲಿ ಕಂಡು ಬರುತ್ತೆ, ಚಿತ್ರದಲ್ಲಿ ಗಮನಿಸಿ, ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಭಾಗದಲ್ಲಿ AVN ಕಂಡು ಬರುತ್ತೆ. ಆಮೇಲೆ ಬಂಡಲ್ ಆಫ್ ಹೀಸ್, ಇಲ್ಲಿ ಚಿತ್ರದಲ್ಲಿ ಗಮನಿಸಿ, ಇದು ನಿಮಗೆ ಸೆಪ್ಟಮ್ ಅಂತ ಕರೀತಾರೆ. ಇದು ಸೆಪ್ಟಮ್ ಇಲ್ಲಿಗೆ ಉದ್ದವಾಗಿರುತ್ತೆ. ಇದು ಸೆಪ್ಟಮ್ ಈ ರೀತಿ ಉದ್ದವಾಗಿರುತ್ತೆ. ಅಂದ್ರೆ ಇದು ಏನ್ ಮಾಡುತ್ತಂದ್ರೆ ಎಡ ಹೃತ್ಕರ್ಣದಿಂದ ಬಲ ಹೃತ್ಕರ್ಣಕ್ಕೆ ಇಲ್ಲಿ ಸಪರೇಟ್ ಮಾಡುತ್ತೆ. ಇಲ್ಲಿ ಕೆಳಗಡೆ ಇರುವಂತಹ ಸೆಪ್ಟಮ್ ಏನ್ ಮಾಡುತ್ತೆ, ಎಡ ಹೃತ್ಕುಕ್ಷಿಯಿಂದ ಬಲ ಹೃತ್ಕುಕ್ಷಿಗೆ ಇಲ್ಲಿ ಸಪರೇಟ್ ಅನ್ನ ಮಾಡುತ್ತೆ, ಸೆಪ್ಟಮ್ ಇರುತ್ತೆ. ಆಮೇಲೆ ಬಂಡಲ್ ಆಫ್ ಹೀಸ್ ಎಲ್ಲಿರುತ್ತೆ, ಇಲ್ಲಿ ಗಮನಿಸಿ ನೋಡಿ, ಈ ಒಂದು ವೆಂಟ್ರಿಕಲ್ ಅಥವಾ ಹೃತ್ಕುಕ್ಷಿಗಳ ಮೇಲ್ಭಾಗದಲ್ಲಿ ಇಲ್ಲಿ ನಿಮಗೆ ಅಂದಾಜು ಈ ಭಾಗದಲ್ಲಿ ನಿಮಗೆ ಬಂಡಲ್ ಆಫ್ ಹೀಸ್ ಕಂಡು ಬರುತ್ತೆ. ಆಮೇಲೆ ಪುರ್ಕಿಂಜೆ ಫೈಬರ್ಸ್ ಅನ್ನೋದು ಮುಂದೆ ನಿಮಗೆ ಇಲ್ಲಿ ಈ ರೀತಿ ಫೈಬರ್ಸ್ ಇರುತ್ತೆ ಒಳಗಡೆ. ಓಕೆ, ಫೈಬರ್ಸ್ ಇರುತ್ತೆ. ಇವುಗಳ ಬಗ್ಗೆ ಡೀಟೇಲ್ಸ್ ಹೇಳ್ತೇನೆ. ನೋಡಿ ಚಿತ್ರದಲ್ಲಿ ಗಮನಿಸಿ, ಇಲ್ಲಿ ನಿಮಗೆ ಏನ್ ಕಾಣಿಸ್ತಾ ಇದೆ, ಈ ಕಂದು ಬಣ್ಣದಲ್ಲಿ ನಿಮಗೆ ಏನ್ ಕಾಣಿಸ್ತಾ ಇದೆ, ಕಂದು ಬಣ್ಣದಲ್ಲಿ, ಇದಕ್ಕೆ ಮಯೋಕಾರ್ಡಿಯಂ ಅಂತ ಕರೀತಾರೆ, ಬರೆದಿಟ್ಕೊಳ್ಳಿ, ಮಯೋಕಾರ್ಡಿಯಂ. ಓಕೆ, ಮಯೋಕಾರ್ಡಿಯಂ ಅಂತ ಕರೀತಾರೆ. ಈ ಒಂದು ಮಯೋಕಾರ್ಡಿಯಂ ನಲ್ಲಿ ಇನ್ನೊಮ್ಮೆ ನಿಮಗೆ ಈ ಚಿತ್ರದಲ್ಲಿ ತೋರಿಸ್ತೇನೆ ನೋಡಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಇದು ಮಯೋಕಾರ್ಡಿಯಂ. ಓಕೆ, ಇದು ಮಯೋಕಾರ್ಡಿಯಂ. ಒಳಗಡೆ ನಿಮಗೆ ಇಲ್ಲಿ ಪೊರೆ ಇದೆ, ಪೊರೆ, ಇದಕ್ಕೆ ಎಂಡೋಕಾರ್ಡಿಯಂ ಅಂತ ಕರಿತೇವೆ. ಈ ಕಡೆನೂ ಇರುತ್ತೆ ಅದು. ಓಕೆ, ಈ ಕಡೆನೂ ಇರುತ್ತೆ. ಆಮೇಲೆ ಇದು ಮಯೋಕಾರ್ಡಿಯಂ. ಓಕೆ, ಇದೆಲ್ಲ ಮಯೋಕಾರ್ಡಿಯಂ. ಇದು ಒಳಗಡೆ ನಿಮಗೆ ಪೊರೆ ಇದ್ದಿದ್ದು ಎಂಡೋಕಾರ್ಡಿಯಂ. ಆಮೇಲೆ ಹೊರಗಡೆ ಇರುವಂತಹ ಪೊರೆ ಏನಂತ ಕರೀತಾರೆ ಅಂದ್ರೆ ಪೆರಿಕಾರ್ಡಿಯಂ. ಆಮೇಲೆ ಇದು ಮಯೋಕಾರ್ಡಿಯಂ. ಆಮೇಲೆ ಒಳಗಡೆ ಇರೋದು ನಿಮಗೆ ಎಂಡೋಕಾರ್ಡಿಯಂ. ಓಕೆ, ಎಂಡೋಕಾರ್ಡಿಯಂ ಅಂತ ಕರೀತಾರೆ. ಏನಿದು ಕೆಲಸ ನೋಡಿ, ಮಯೋಕಾರ್ಡಿಯಂ ಅನ್ನೋದು ನಮ್ಮ ಹೃದಯದ ಮಸಲ್, ಸ್ನಾಯು ಆಗಿದೆ. ಮೇನ್ ಕೆಳಗಡೆ ಹೃತ್ಕುಕ್ಷಿಗಳನ್ನ ಪ್ರೆಸ್ ಮಾಡೋದು, ಪಂಪ್ ಮಾಡೋದು ಮೇನ್ ಇದೆ ಮಯೋಕಾರ್ಡಿಯಂ. ಓಕೆ, ಕೆಳಗಡೆ ಭಾಗದಲ್ಲಿ ಒಂದು ರಕ್ತ ಶೇಖರಣೆ ಆದಾಗ ಇದು
ಪ್ರೆಸ್ ಮಾಡುತ್ತೆ, ಮೇಲ್ಗಡೆ ರಕ್ತವನ್ನ ಚಿಮ್ಮುತ್ತೆ. ಹೌದಾ, ಇದು ಅಯೋರ್ಟಾ. ಹೌದಾ, ಇದು ಪಲ್ಮನರಿ ಆರ್ಟರಿ ಅಥವಾ ಪುಪ್ಪುಸಕ ಅಪಧಮನಿ ಅಂತ ಕರೀತಾರೆ. ಆಮೇಲೆ ಇದು ಪುಪ್ಪುಸಕ ಅಭಿಧಮನಿ ಅಥವಾ ಪಲ್ಮನರಿ ವೇನ್ ಅಂತ ಕರೀತಾರೆ. ಹಾಗಾದ್ರೆ ಇಲ್ಲಿ ಮೇಲ್ಗಡೆ ಬನ್ನಿ ಇನ್ನೊಂದು ಚಿತ್ರದಲ್ಲಿ. ಹಾಗಾದ್ರೆ SAN ಆಮೇಲೆ AVN ಬಂಡಲ್ ಆಫ್ ಹೀಸ್ ಆಮೇಲೆ ಪುರ್ಕಿಂಜೆ ಫೈಬರ್ಗಳು. ಪುರ್ಕಿಂಜೆ ಫೈಬರ್ಗಳಂದ್ರೆ ಏನು ಟೋಟಲ್ ಆಗಿ ಗಮನಿಸಿ. SAN AVN ಬಂಡಲ್ ಆಫ್ ಹೀಸ್ ಪುರ್ಕಿಂಜೆ ಫೈಬರ್ ಏನು ನೋಡಿ. ಮಾನವನ ಹೃದಯ ಸಾಮಾನ್ಯವಾಗಿ 72ರಿಂದ ಅಥವಾ 70ರಿಂದ 80 ಬಾರಿ ಒಂದು ನಿಮಿಷಕ್ಕೆ ಹೊಡ್ಕೊಳ್ಳುತ್ತೆ. ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಹೊಡೆದುಕೊಳ್ಳುತ್ತೆ. ನಾನು ಆವಾಗಲೇ ಹೇಳಿದೆ, ಲಬ್ ಅನ್ನುವಂತ ಸೌಂಡ್ ಎಲ್ಲಿಂದ ಬರುತ್ತೆ? ಈ ಮಿಟ್ರಲ್ ವಾಲ್ವ್ ಹಾಗೂ ಈ ಟ್ರೈಕಸ್ಪಿಡ್ ವಾಲ್ಗಳಿಂದ ಲಬ್ ಎನ್ನುವಂತ ಸೌಂಡ್ ಬರುತ್ತೆ. ಅಂದ್ರೆ ಈ ರಕ್ತ ಇಲ್ಲಿ ಕೆಳಗಡೆ ಒಂದ್ಸಲ ಹೃತ್ಕರ್ಣಗಳಿಂದ ಹೃತ್ಕುಕ್ಷಿಗೆ ಬರುವಾಗ ಲಬ್ ಎನ್ನುವಂತ ಸೌಂಡ್ ಬರುತ್ತೆ. ಆಮೇಲೆ ಈ ಹೃತ್ಕುಕ್ಷಿಯಲ್ಲಿ ಸಂಗ್ರಹವಾಗಿರುವಂತಹ ರಕ್ತ ಈ ಮೇಲ್ಗಡೆ ಪುಪ್ಪುಸಕ ಅಭಿಧಮನಿ ಆಮೇಲೆ ಈ ಒಂದು ಅಯೋರ್ಟಾ ಅಥವಾ ಮಹಾಪಧಮನಿಗೆ ನುಗ್ಗುವಾಗ ಇಲ್ಲೊಂದು ವಾಲ್ವ್ ಇರುತ್ತಲ್ಲ, ನಾನು ಆವಾಗಲೇ ಹೇಳಿದೆ ಟ್ರೈಕಸ್ಪಿಡ್ ವಾಲ್ವ್, ಅದು ಕೂಡ ಟ್ರೈಕಸ್ಪಿಡ್ ವಾಲ್ವ್. ಅಲ್ಲಿ ನಿಮಗೆ ಇನ್ನೊಂದು ಸೌಂಡ್ ಬರುತ್ತೆ, ಅದೇ ಡಬ್. ಓಕೆ, ಇಲ್ಲಿ ನಿಮಗೆ ಲಬ್, ಇಲ್ಲಿ ನಿಮಗೆ ಡಬ್. ತಿಳಿದು ಅನ್ಕೊಳ್ತೀನಿ. ಹೀಗೆ ನಮ್ಮ ಮಾನವನ ದೇಹ ಸರಾಸರಿ 70ರಿಂದ 80 ಬಾರಿ ಒಂದು ನಿಮಿಷಕ್ಕೆ ಲಬ್ ಡಬ್ ಅಂತ ಹೊಡೆದುಕೊಳ್ಳುತ್ತೆ. ಹೌದಾ? ಹಾಗಾದ್ರೆ ಮಾನವನ ದೇಹ 70ರಿಂದ 80 ಬಾರಿ ಯಾಕೆ ಲಬ್ ಡಬ್ ಹೊಡೆದುಕೊಳ್ಬೇಕು? ಅದಕ್ಕೆ ಆ ರೀತಿ ಒಂದು ಸಿಗ್ನಲ್ ಅನ್ನ ಕೊಡೋರ್ಯಾರು? ಇಲ್ಲಿದೆ. ಯಾಕಂದ್ರೆ ಮಾನವನ ದೇಹ 80 ಬಾರಿ ಯಾಕೆ ಹೊಡಿಬೇಕು, 40 ಬಾರಿ ಯಾಕೆ ಹೊಡಿಬಾರ್ದು, 30 ಬಾರಿ ಯಾಕೆ ಹೊಡಿಬಾರ್ದು? ಸೊ ಒಂದು ಹ್ಯೂಮನ್, ನಮ್ಮ ಒಂದು ಪುರುಷರಲ್ಲಿ ಸರಾಸರಿಯಾಗಿ 72 ಬಾರಿ ಸರಾಸರಿ ಬಾರಿ ಹೊಡೆದುಕೊಂಡ್ರೆ ಒಂದ್ ನಿಮಿಷಕ್ಕೆ, ಸರಾಸರಿ ಮಹಿಳೆಯರಲ್ಲಿ 80 ಬಾರಿ ಹಾರ್ಟ್ ಬೀಟ್ ಉಂಟಾಗತ್ತೆ. ಹೌದಾ? ಆದ್ರೆ ಇಷ್ಟೇ ಬಾರಿ ಆಗಬೇಕು ಅಂತ ಡಿಸೈಡ್ ಮಾಡೋರೆ SAN ಅಥವಾ ಒಂದು ಪೇಸ್ ಮೇಕರ್. ವೆರಿ ಇಂಪಾರ್ಟೆಂಟ್. ಆದ್ರೆ ಇದು ನೋಡಿ, ಚಿತ್ರದಲ್ಲಿ ನಿಮಗೆ ಇನ್ನೊಮ್ಮೆ ಇಲ್ಲಿ ಡೀಟೇಲ್ ಆಗಿ ತೋರಿಸ್ತೇನೆ. ಓಕೆ, ಇದನ್ನ ಕ್ಲಿಯರ್ ಮಾಡೋಣ, ಇಲ್ಲಾಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಓಕೆ ನೋಡಿ, ಇಲ್ಲಿ ನಿಮಗೆ ಪೇಸ್ ಮೇಕರ್, ಆಮೇಲೆ ಇಲ್ಲಿ AVN, ಆಮೇಲೆ ನಿಮಗೆ ಇಲ್ಲಿ ಬಂಡಲ್ ಆಫ್ ಹೀಸ್, ಆಮೇಲೆ ಇಲ್ಲಿ ನಿಮಗೆ ಪುರ್ಕಿಂಜೆ ಫೈಬರ್ಸ್, ಇಲ್ಲಿ ಒಳಗಡೆ ಎಲ್ಲ ಸ್ಪ್ರೆಡ್ ಆಗಿರುತ್ತೆ ಪುರ್ಕಿಂಜೆ ಫೈಬರ್ಸ್. ಹೌದಾ? ಇಲ್ಲಿ ಏನ್ ಮಾಡುತ್ತೆ ನೋಡಿ, ಹೃದಯ ಇಷ್ಟೇ ಬಾರಿ ಬಡ್ಕೊಳ್ಬೇಕು ಅಂತ ಸಿಗ್ನಲ್ ಕೊಡೋರು ಮೊದಲು SAN ಏನ್ ಮಾಡುತ್ತೆ, ಇಲ್ಲಿ AVN ಗೆ ಸಿಗ್ನಲ್ ಕೊಡುತ್ತೆ. ಅಂದ್ರೆ ಹೃದಯ ಇಷ್ಟೇ ಬಾರಿ ಹೊಡೆದುಕೊಳ್ಬೇಕು ಅಂತ AVN ನೆಕ್ಸ್ಟ್ ಬಂಡಲ್ ಆಫ್ ಹೀಸ್ ಗೆ ಸಿಗ್ನಲ್ ಅನ್ನ ಕೊಡುತ್ತೆ. ಆಮೇಲೆ ಈ ಬಂಡಲ್ ಆಫ್ ಹೀಸು ಈ ಒಂದು ಪುರ್ಕಿಂಜೆ ಫೈಬರ್ಸ್ ಗೆ ಸಿಗ್ನಲ್ ಅನ್ನು ಕೊಡುತ್ತೆ. ಅಂದ್ರೆ ನೀನು ಒಂದ್ ನಿಮಿಷಕ್ಕೆ 70ರಿಂದ 80 ಬಾರಿ ಲಬ್ ಡಬ್ ಅಂತ ಒಂದು ಸಿಸ್ಟೋಲ್ ಮತ್ತು ಡಯಾಸ್ಟೋಲ್ ಗಳನ್ನ ಅಥವಾ ಸಂಕೋಚನೆ ಮತ್ತು ವ್ಯಾಕೋಚನೆಗಳನ್ನ ಮಾಡು ಅಂತ ಮೇನ್ SAN ಅಥವಾ ಸೈನೋ ಏಟ್ರಿಯಲ್ ನೋಡ್ ಅಥವಾ ಪೇಸ್ ಮೇಕರ್ ನಿಂದ ಸಿಗ್ನಲ್ ಗಳು ಬರುತ್ತವೆ. ಇಲೆಕ್ಟ್ರಿಕಲ್ ಸಿಗ್ನಲ್ ಗಳಂತ ಕರೀತಾರೋ, ಅದು SAN ಕಳಿಸುತ್ತೆ. ಹಾಗಾದ್ರೆ ಈ SAN ಫೇಲ್ ಆಯ್ತು. ಓಕೆ, ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಪೇಸ್ ಮೇಕರ್ ಫೇಲ್ ಆಯ್ತು, ಅದು ವರ್ಕ್ ಆಗ್ಲಿಲ್ಲ ಅಥವಾ SAN ವರ್ಕ್ ಆಗ್ಲಿಲ್ಲ, ಆ ಸಮಯದಲ್ಲಿ ಏನಾಗುತ್ತೆ ನೋಡಿ, SAN ವರ್ಕ್ ಆಗ್ಲಿಲ್ಲ ಅಂದ್ರೆ AVN ವರ್ಕ್ ಮಾಡುತ್ತೆ. ಹೌದಾ? SAN ವರ್ಕ್ ಆಗಿಲ್ಲ ಅಂದ್ರೆ AVN ಸಿಗ್ನಲ್ ಗಳನ್ನ ಕಳಿಸುತ್ತೆ, ಬಂಡಲ್ ಆಫ್ ಹೀಸ್ ಗೆ ಕಳಿಸುತ್ತೆ. ಬಂಡಲ್ ಆಫ್ ಹೀಸ್ ಇಂದ ಪುರ್ಕಿಂಜೆ ಫೈಬರ್ಸ್ ಗೆ ಸಿಗ್ನಲ್ ಅನ್ನ ಕಳಿಸುತ್ತೆ. ಆದರೆ ಗಮನಿಸಿ, ಎಲ್ಲಾ ಸಿಗ್ನಲ್ ಗಳು ಸೇಮ್ ಇರಲ್ಲ. ನೋಡಿ, SAN ಫೇಲ್ ಆಯ್ತಂದ್ರೆ ಅದು ಒಂದು ಡಿಫೆಕ್ಟ್ ಅಥವಾ ಡಿಮೆರಿಟ್, ನಮ್ಮ ಹೃದಯಕ್ಕೆ ಒಂದು ನಿಶಕ್ತಿ ಉಂಟಾಗಿ ಸ್ಟಾರ್ಟ್ ಆಗುತ್ತೆ. ನೋಡಿ, SAN ಇದ್ದಾಗ ನಾರ್ಮಲ್ ಆಗಿ ನಿಮಗೆ 70ರಿಂದ 80 ಬಾರಿ ಹೃದಯ ಹೊಡ್ಕೋ ಅಂತ ಅದು ಸಿಗ್ನಲ್ ಕೊಡ್ತಾ ಇರುತ್ತೆ. ಆದ್ರೆ SAN ಕೊಲ್ಯಾಪ್ಸ್ ಆಯ್ತು, ವರ್ಕೇ ಮಾಡಲಿಲ್ಲ, SAN ನಿಂತೋಯ್ತು. ಹೌದಾ? ನಿಮ್ಮ ಫೋನ್ ಅಲ್ಲಿ ಯಾವುದೋ ಒಂದು ಆಪ್ ವರ್ಕ್ ಆಗ್ಲಿಲ್ಲ ಅಂತ ತಿಳ್ಕೊಳ್ಳಿ, ಯಾವುದೇ ಒಂದು ಪಾರ್ಟ್ ವರ್ಕ್ ಆಗ್ಲಿಲ್ಲ, ನಿಮ್ಮ ಫೋನ್ ಅಲ್ಲಿ ಚಾರ್ಜರೇ ವರ್ಕ್ ಆಗ್ಲಿಲ್ಲ ಅಂದ್ರೆ ಅದು ಹೋಯ್ತು ಅಂತ ತಿಳ್ಕೊಳ್ಳಿ. SAN ಫೇಲ್ ಆಯ್ತು ಅಂದ್ರೆ AVN ವರ್ಕ್ ಮಾಡುತ್ತೆ. ಆದ್ರೆ AVN ಎಷ್ಟೇ ಸಿಗ್ನಲ್ ಕೊಟ್ಟರು ಸುಮಾರು 40ರಿಂದ 50 ಬಾರಿ ಅಥವಾ 40ರಿಂದ 80 ಬಾರಿ ಒಂದು ನಿಮಿಷಕ್ಕೆ ಹೃದಯ ಇಷ್ಟು ಬಾರಿ ಹೊಡ್ಕೋಬೇಕು ಅಂತ ಸಿಗ್ನಲ್ ಕೊಡುತ್ತೆ. ಹೌದಾ? 70ರಿಂದ 80 ಬಾರಿ ಅಂತ ಕಾನ್ಸ್ಟೆಂಟ್ ಆಗಿ ಒಂದು ಸಿಗ್ನಲ್ ನ ಕೊಡಲ್ಲ, ಅದು ವೇರಿಯೇಷನ್ ಆಗ್ತಾ ಇರುತ್ತೆ. ಹೌದಾ? ಈ ಒಂದು AVN ಬಂಡಲ್ ಆಫ್ ಹೀಸ್ ಗೆ ಸಿಗ್ನಲ್ ಅನ್ನ ಕೊಡುತ್ತೆ. ತಿಳಿತಾ? ಇದು ವೆರಿ ಡೀಪ್ ಆಗಿರುವಂತ ಇನ್ಫಾರ್ಮೇಶನ್. ಯಾವುದೇ ಪರೀಕ್ಷೆಯಲ್ಲಿ ಕೇಳಲ್ಲ, ನಿಮಗೆ ಇಂಟ್ರೆಸ್ಟ್ ಬರ್ಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಯಾವುದೇ ಪರೀಕ್ಷೆಯಲ್ಲಿ ಇಂಥದ್ದು ಕೇಳಲ್ಲ. ನೋಡಿ, SAN ಇಂದ AVN ಗೆ ಸಿಗ್ನಲ್ ಹೋಗಿರುತ್ತೆ. SAN ಫೇಲ್ ಆದ್ರೆ AVN ಇರುತ್ತೆ. AVN ಅಲ್ಪ ಪ್ರಮಾಣದಲ್ಲಿ ಸಿಗ್ನಲ್ ಕೊಡುತ್ತೆ. ಏನ್ ಕೊಡುತ್ತೆ? ಈ ಒಂದು ಹೃತ್ಕುಕ್ಷಿಗಳನ್ನ ಪ್ರೆಸ್ ಮಾಡು, ರಕ್ತವನ್ನ ಒಂದು ಪ್ರೆಸ್ ಮಾಡು, ಕಾಂಪ್ರೆಸ್ ಮಾಡು, ಸಂಕೋಚನ ಮಾಡು, ಸಿಸ್ಟೋಲ್ ಮಾಡು ಅಂತ ಈ ರೀತಿ ಹೃದಯ
ಈ ರೀತಿ ಮಾಡೋದಕ್ಕೆ ಒಂದು ಸಿಗ್ನಲ್ ಗಳನ್ನ AVN ಕಳಿಸುತ್ತೆ. ಅದು 1 ನಿಮಿಷಕ್ಕೆ ಎಷ್ಟು ಬಾರಿ ಈ ರೀತಿ ಆಗ್ಬೇಕು, 1 ನಿಮಿಷಕ್ಕೆ ಎಷ್ಟು ಬಾರಿ ಈ ರೀತಿ ಆಗ್ಬೇಕು ಅನ್ನೋದು AVN ಡಿಸೈಡ್ ಮಾಡುತ್ತೆ. ಆದ್ರೆ ಅದು SAN ಗಿಂತ ಕಡಿಮೆ ಇರುತ್ತೆ. ಅಕಸ್ಮಾತ್ SAN ಫೇಲ್ ಆಯ್ತು, AVN ಫೇಲ್ ಆಯ್ತು, ವರ್ಕೇ ಆಗ್ಲಿಲ್ಲ, ಇವು ಸಿಗ್ನಲ್ ಅನ್ನೇ ಕೊಡ್ಲಿಲ್ಲ, ಆಮೇಲೆ ಏನಾಗತ್ತೆ, ಇಲ್ಲಿ ಚಿತ್ರದಲ್ಲಿ ಗಮನಿಸಿ, ಆಮೇಲೆ ಏನಾಗುತ್ತೆ, ಇಲ್ಲಿ ಬಂಡಲ್ ಆಫ್ ಹೀಸ್ ಇರುತ್ತೆ, ಇಲ್ಲಿ ಪುರ್ಕಿಂಜೆ ಫೈಬರ್ ಇರುತ್ತೆ. ಆವಾಗ ಬಂಡಲ್ ಆಫ್ ಹೀಸ್ ಸಿಗ್ನಲ್ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಈ ಒಂದು ಕೆಳಗಡೆ ಎಡ ಹೃತ್ಕುಕ್ಷಿ ಮತ್ತು ಬಲ ಹೃತ್ಕುಕ್ಷಿ ಇರುತ್ತೆ, ಅವುಗಳಿಗೆ ಅದು ಕಡಿಮೆ ಸಿಗ್ನಲ್ ಗಳನ್ನು ಕೊಡುತ್ತೆ. ನೀನು 1 ನಿಮಿಷಕ್ಕೆ ಒಂದು ಸುಮಾರು 20 ರಿಂದ 30 ಬಾರಿ ಸಿಸ್ಟೋಲ್ ಮಾಡು, ಡಯಾಸ್ಟೋಲ್ ಮಾಡು, ಸಿಸ್ಟೋಲ್ ಡಯಾಸ್ಟೋಲ್ ಅಥವಾ ಸಂಕೋಚನ ವಿಕಸನ ಮಾಡ್ಕೋ ಅಂತ ಹೇಳುತ್ತೆ. ಅಂದ್ರೆ ಕಡಿಮೆ ಆಗುತ್ತೆ, ಹಾರ್ಟ್ ಬೀಟ್ ಕಡಿಮೆ ಆಗುತ್ತೆ. ಆದ್ರೆ ಏನಾಗುತ್ತೆ, ಹಾರ್ಟ್ ಬೀಟ್ ಎಷ್ಟು ಕಡಿಮೆ ಆಗ್ತಾ ಹೋಗುತ್ತೆ, ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ಆಕ್ಸಿಜನ್ ಸಹಿತವಾದಂತಹ, ಆಮ್ಲಜನಕ ಸಹಿತವಾದಂತಹ ರಕ್ತ ತುಂಬಾ ಕಡಿಮೆ ಹೋಗಕ್ ಶುರು ಆಗುತ್ತೆ. ಕಡಿಮೆ ಹೋದಾಗ ಮಾನವನ ದೇಹ ವರ್ಕ್ ಆಗಲ್ಲ, ಕೊಲ್ಯಾಪ್ಸ್ ಆಗುತ್ತೆ, ಕಂಪ್ಲೀಟ್ ಕೊಲ್ಯಾಪ್ಸ್ ಆಗುತ್ತೆ. ಹೀಗೆ ಟೋಟಲ್ ಆಗಿ ನಿಮಗೆ SAN, AVN, ಬಂಡಲ್ ಆಫ್ ಹೀಸ್ ಮತ್ತು ಪುರ್ಕಿಂಜೆ ಫೈಬರ್ಸ್ ಟೋಟಲ್ ಆಗಿ ಒಂದು ಸಿಸ್ಟೋಲ್ ಮತ್ತು ಡಯಾಸ್ಟೋಲ್ಗಳು ಅಥವಾ ಸಂಕೋಚನ ಮತ್ತು ವಿಕಸನ ಆಗೋದನ್ನ ಒಂದು ಕಂಟ್ರೋಲ್ ಮಾಡೋದು, ಎಷ್ಟು ಬಾರಿ ಇವುಗಳು ಮಾಡಬೇಕು ಅನ್ನೋದು ಕಂಟ್ರೋಲ್ ಮಾಡೋದೇ SAN, AVN, ಬಂಡಲ್ ಆಫ್ ಹೀಸ್ ಮತ್ತು ಪುರ್ಕಿಂಜೆ ಫೈಬರ್ಸ್. ಇದು ವೆರಿ 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 ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್. ಆಮೇಲೆ ಇನ್ನೊಂದನ್ನ ಗಮನಿಸಿ, ಇಂಟ್ರೆಸ್ಟಿಂಗ್ ಇರುವಂತ ಫ್ಯಾಕ್ಟರ್ ಏನಂದ್ರೆ ನೋಡಿ, ಓಕೆ, ಇಂಟ್ರೆಸ್ಟಿಂಗ್ ಆಗಿರುವಂತ ಫ್ಯಾಕ್ಟರ್ ನೋಡಿ, ಬ್ಲಡ್ ಈ ಒಂದು ದೇಹದ ಎಲ್ಲಾ ಭಾಗಗಳಿಂದ ಇಲ್ಲಿಗೆ ಆಕ್ಸಿಜನ್ ರಹಿತವಾದಂತಹ ರಕ್ತ ಬಂದಿರುತ್ತೆ. ಇಲ್ಲಿ ಆಕ್ಸಿಜನ್ ಸಹಿತವಾದಂತಹ ರಕ್ತ ಶ್ವಾಸಕೋಶಗಳಿಂದ ಬಂದಿರುತ್ತೆ. ನೋಡಿ, ಇಲ್ಲಿ ಮೊದಲು ಈ ಒಂದು ಹೃತ್ಕರ್ಣದಲ್ಲಿ ಸಿಸ್ಟೋಲ್ ಉಂಟಾಗತ್ತೆ, ಅಥವಾ ಟೋಟಲ್ ಆಗಿ ಹೃತ್ಕರ್ಣ, ನಾನು ಬಲ ಹೃತ್ಕರ್ಣ ಎಡ ಹೃತ್ಕರ್ಣ ಅಂತ ಹೇಳ್ತಾ ಇಲ್ಲ, ಟೋಟಲ್ ಆಗಿ ಹೃತ್ಕರ್ಣದಲ್ಲಿ ಸಿಸ್ಟೋಲ್ ಅಥವಾ ಒಂದು ಸಂಕೋಚನ ಉಂಟಾಗಿ ಇಲ್ಲೆಲ್ಲ ರಕ್ತ ಇರೋದು ಒಳಗಡೆ ನುಗ್ಗಿ ಬಿಡುತ್ತೆ, ಎರಡು ಕಡೆಯಿಂದ ನುಗ್ಗಿ ಬಿಡುತ್ತೆ. ಟೋಟಲ್ ಆಗಿ ಮೇಲಿಂದ ತುಂಬಾ ಕಾಂಪ್ರೆಸ್ ಆಗಿರುತ್ತೆ, ಈ ರೀತಿ ಮುದುಡಿ ಆಗಿರುತ್ತೆ, ಹೌದಾ. ಆಮೇಲೆ ನೆಕ್ಸ್ಟ್ ಇಲ್ಲಿ ರಕ್ತ ತುಂಬಿರುತ್ತೆ, ಇದು ಡಯಾಸ್ಟೋಲ್ ಆಗುತ್ತೆ, ಅಂದ್ರೆ ವಿಕಸನ ಆಗತ್ತೆ. ಕೆಳಗಡೆ ಅದು ಸಿಸ್ಟೋಲ್ ಆಗತ್ತೆ, ಈ ರೀತಿ ಆಗುತ್ತೆ, ಹೌದಾ. ಈ ರೀತಿ ಆದಾಗ ಈ ರಕ್ತವು ಈ ನಾಳಗಳ ಮೂಲಕ ಹೊರಗಡೆ ಹೋಗ್ಬಿಡುತ್ತೆ. ಇದು ಕಾನ್ಸೆಪ್ಟ್ ಅಟ್ ಎ ಟೈಮ್ ನಡೀತಾ ಇರುತ್ತೆ. ಓಕೆ, ಸುಮಾರು ಈ ಒಂದಕ್ಕೆ ಕಾರ್ಡಿಯಾಕ್ ಸೈಕಲ್ ಅಂತ ಕರೀತಾರೆ. ಕಾರ್ಡಿಯಾಕ್ ಸೈಕಲ್ ನೋಡಿ, ಕಾರ್ಡಿಯಾಕ್ ಸೈಕಲ್ ಅಂದ್ರೆ ಒಂದು ರಕ್ತ ಮತ್ತೆ ಒಂದು ಸೈಕಲ್ ಕಂಪ್ಲೀಟ್ ಮಾಡಿ, ಅಂದ್ರೆ ಒಂದು ಶ್ವಾಸಕೋಶದಿಂದ ಬಂದು ಇಲ್ಲಿಂದ ದೇಹದ ಇತರೆ ಭಾಗಗಳಿಗೆ ಹೋಗಿ ಅಲ್ಲಿಂದ ಆಕ್ಸಿಜನ್ ರಹಿತ ರಕ್ತ ಮತ್ತೆ ಹೃದಯಕ್ಕೆ ಬಂದು ಅದು ಶ್ವಾಸಕೋಶಕ್ಕೆ ಹೋಗಕ್ಕೆ ಒಂದು ಕಾರ್ಡಿಯಾಕ್ ಸೈಕಲ್ ಅಂತ ಕರೀತಾರೆ. ಇದು ಟೋಟಲ್ ಆಗಿ ಹಾರ್ಟ್ ಅಲ್ಲಿ ನಡೆಯೋದು. ಎಷ್ಟು ನಡೆಯುತ್ತೆ ಇದು? 0.8 ಸೆಕೆಂಡ್ಗೆ ಒಂದು ಕಾರ್ಡಿಯಾಕ್ ಸೈಕಲ್ ನಡೆಯುತ್ತೆ. ನೋಡಿ, ನಮ್ಮ ಮಾನವನ ಸರಾಸರಿ 1 ನಿಮಿಷಕ್ಕೆ 72 ಬಾರಿ ಹೃದಯ ಹೊಡೆಯುತ್ತೆ ಅಂದ್ರೆ 0.8 ಸೆಕೆಂಡ್ಗೆ ಒಂದು ಕಾರ್ಡಿಯಾಕ್ ಸೈಕಲ್ ಇರುತ್ತೆ, ಹೌದಾ. ಟೋಟಲ್ ಆಗಿ 60 ಸೆಕೆಂಡ್ಗಳು ನಮ್ಗೆ ಇರುತ್ತೆ. 60 ಸೆಕೆಂಡ್ ಅಂದ್ರೆ 1 ನಿಮಿಷ. 1 ನಿಮಿಷದಲ್ಲಿ 72 ಬಾರಿ ಮಾನವನ ಹೃದಯ ಹೊಡಿತಾ ಇದೆ ಅಂದ್ರೆ 0.8 ಸೆಕೆಂಡ್ ನಲ್ಲಿ ಒಂದು ಕಾರ್ಡಿಯಾಕ್ ಸೈಕಲ್ ಕಂಪ್ಲೀಟ್ ಆಗ್ತಾ ಇದೆ, ಹೌದೇ. ಕಾರ್ಡಿಯಾಕ್ ಸೈಕಲ್ ಕಂಪ್ಲೀಟ್ ಆಗ್ತಾ ಇದೆ. ಆಮೇಲೆ ಇನ್ನೊಂದು ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಒಂದು ಪದ ಬರುತ್ತೆ. ಏನದು ಪಲ್ಮನರಿ ಸರ್ಕ್ಯುಲೇಷನ್ ಅಂದ್ರೆ? ಸಿಂಪಲ್, ಶ್ವಾಸಕೋಶಗಳಲ್ಲಿರುವಂತಹ ಒಂದು ಆಕ್ಸಿಜನ್ ಸಹಿತ ರಕ್ತ ಈ ಒಂದು ಪಲ್ಮನರಿ ವೇನ್ಗಳಲ್ಲಿ ಬರೋದು. ಆಮೇಲೆ ಇಲ್ಲಿಂದ ಓಕೆ, ಪಲ್ಮನರಿ ಆರ್ಟರಿಗಳಿಂದ ಅಥವಾ ಪುಪ್ಪುಸಕ ಅಪದ ಮನಿಗಳಿಂದ ಒಂದು ರಕ್ತ, ಆಕ್ಸಿಜನ್ ಇರದೇ ಇರುವಂತಹ ರಕ್ತ ಅಥವಾ ಇಂಗಾಲ ಡೈಆಕ್ಸೈಡ್ ಇರುವಂತಹ ರಕ್ತ ಮತ್ತೆ ಶ್ವಾಸಕೋಶಗಳಿಗೆ ಹೋಗೋದು. ಇದು ಸೈಕಲ್ಗೆ, ಓಕೆ, ಮತ್ತೆ ಶ್ವಾಸಕೋಶಗಳಿಗೆ ಹೋಗುವುದು ಸೈಕಲ್ಗೆ ಏನಂತ ಕರೀತಾರೆ? ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಕರೀತಾರೆ. ಪಲ್ಮನರಿ ಅಂದ್ರೇನು? ಲಂಗ್ಸ್ ಅಥವಾ ಶ್ವಾಸಕೋಶ ಅಂತ ಕರೀತಾರೆ. ಇಲ್ಲಿಗೆ ನಿಮಗೆ ನಾನು ಆಲ್ಮೋಸ್ಟ್ ಹೃದಯದ ಬಗ್ಗೆ ಎಲ್ಲಾ ಡೀಟೇಲ್ಸ್ ಅನ್ನ ನಾನು ಹೇಳಿದ್ದೇನೆ ಅಂತ ಅನ್ಕೊಳ್ತೀನಿ. ಏನು ಮಿಸ್ ಮಾಡಿಲ್ಲ, ಕಂಪ್ಲೀಟ್ ಆಗಿ ಹೇಳಿದ್ದೇನೆ. ಪರೀಕ್ಷೆಯಲ್ಲಿ ನಿಮಗೆ ಸಣ್ಣ ಪುಟ್ಟ ಪ್ರಶ್ನೆಗಳನ್ನ ಏನ್ ಕೇಳಬಹುದು ನೋಡಿ, ಗಮನಿಸಿ. ಸಣ್ಣ ಪುಟ್ಟ ಪ್ರಶ್ನೆಗಳು ಏನ್ ಕೇಳಬಹುದು ಅಂದ್ರೆ, ಎಡಗಡೆ ಇರುವಂತ ಅಂದ್ರೆ ನಮ್ಮ ಹೃದಯದ ಮೇಲ್ಭಾಗದ ಎಡಗಡೆ ಇರುವಂತ ಭಾಗಕ್ಕೆ ಏನಂತ ಕರಿಬಹುದು ಅಂದ್ರೆ ಎಡ ಹೃತ್ಕರ್ಣ. ಬಲಗಡೆ ಇರೋದು ಬಲ ಹೃತ್ಕರ್ಣ. ನಮ್ಮ ದೇಹ ಒಟ್ಟು ಹೃದಯಗಳು ಎಷ್ಟು ಭಾಗ ಆಗಿದೆ ಅಂದ್ರೆ 4 ಭಾಗಗಳಿವೆ. ಒಂದು ಕೆಳಗಡೆದು ಲೆಫ್ಟ್ ವೆಂಟ್ರಿಕಲ್ ಅಥವಾ ಎಡ ಹೃತ್ಕುಕ್ಷಿ, ಆಮೇಲೆ ಬಲ ಹೃತ್ಕುಕ್ಷಿ, ಆಮೇಲೆ ಇದು ಬಲ ಹೃತ್ಕರ್ಣ ಮತ್ತು ಎಡ ಹೃತ್ಕರ್ಣ. ಆಮೇಲೆ ಎಡ ಹೃತ್ಕರ್ಣ ಮತ್ತು ಬಲ ಹೃತ್ಕುಕ್ಷಿಯ ನಡುವೆ ಇರುವಂತಹ ಕವಾಟ ಯಾವುದು ಅಂದ್ರೆ ದ್ವಿದಳ ಕವಾಟ ಅಥವಾ ಬೈಕಸ್ಪಿಡ್ ವಾಲ್ವ್ ಅಥವಾ ಮಿಟ್ರಲ್ ವಾಲ್ವ್ ಅಂತ ಕರೀತಾರೆ. ಆಮೇಲೆ ಈ ಒಂದು ಬಲ ಹೃತ್ಕರ್ಣ ಹಾಗೂ ಬಲ ಹೃತ್ಕುಕ್ಷಿ ನಡುವೆ ಇರುವಂತಹ ವಾಲ್ವ್ ಏನಂತ ಕರೀತಾರೆ? ತ್ರಿದಳ ಕವಾಟ ಅಥವಾ ಟ್ರೈಕಸ್ಪಿಡ್ ವಾಲ್ವ್ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ನಿಮಗೆ.
ಆಮೇಲೆ ಈ ಸುಪೀರಿಯರ್ ವೆನಾ ಕೇವಾ ಮತ್ತು ಇನ್ಫೀರಿಯರ್ ವೆನಾ ಕೇವಾ ಏನ್ ಮಾಡುತ್ತೆ? ಸುಪೀರಿಯರ್ ವೆನಾ ಕೇವಾ ಅಂದ್ರೆ ನಮ್ಮ ದೇಹದ ಹೃದಯದ ಮೇಲ್ಭಾಗದ ದೇಹದಿಂದ ಆಕ್ಸಿಜನ್ ರಹಿತ ರಕ್ತ, ಇಂಗಾಲದ ಡೈಆಕ್ಸೈಡ್ ತುಂಬಿರುವಂತಹ ರಕ್ತ ಈ ಸುಪೀರಿಯರ್ ವೆನಾ ಕೇವಾದ ಮೂಲಕ ಬಲ ಹೃತ್ಕರಣಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಆಮೇಲೆ ಕೆಳಗಡೆ ನೀಚ ಅಭಿಧಮನಿ ಅಥವಾ ಇನ್ಫೀರಿಯರ್ ವೆನಾ ಕೇವಾ, ದೇಹದ ನಮ್ಮ ಕೆಳಭಾಗದಿಂದ ಆಕ್ಸಿಜನ್ ರಹಿತ ರಕ್ತ ಈ ಒಂದು ಬಲ ಹೃತ್ಕರಣಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಇದು ಸುಪೀರಿಯರ್ ವೆನಾ ಕೇವಾ ಮತ್ತು ಇನ್ಫೀರಿಯರ್ ವೆನಾ ಕೇವಾದ ಕೆಲಸಗಳಾಗಿವೆ. ಆಮೇಲೆ ಪಲ್ಮನರಿ ವೇನ್ ಅಥವಾ ಪುಪ್ಪುಸಕ ಅಭಿಧಮನಿ ಅಂದ್ರೆ ಏನು? ಶ್ವಾಸಕೋಶಗಳಿಂದ ಆಕ್ಸಿಜನ್ ಸಹಿತ ರಕ್ತವನ್ನ ಎಡ ಹೃತ್ಕರಣಕ್ಕೆ ತರುತ್ತೆ. ವೆರಿ ಇಂಪಾರ್ಟೆಂಟ್. ಒಟ್ಟು 4 ಪುಪ್ಪುಸಕ ಅಭಿಧಮನಿಗಳನ್ನ ಕಾಣ್ತೇವೆ, ಪಲ್ಮನರಿ ವೇನ್ಗಳನ್ನ 4 ಕಾಣ್ತೇವೆ. ಅವು 2 ಶ್ವಾಸಕೋಶಗಳಿಗೆ ಎರಡೆರಡು ಒಂದು ಕನೆಕ್ಟ್ ಆಗಿ ಎಡ ಹೃತ್ಕರ್ಣಕ್ಕೆ ಬರುತ್ತೆ. ನೋಡಿ, ನಮ್ಮ ಬಲ ಶ್ವಾಸಕೋಶ ಇಲ್ಲಿದ್ರು ಕೂಡ ಇಲ್ಲಿಂದ ಪೈಪ್ ಬಂದು ಎಡ ಹೃತ್ಕರ್ಣಕ್ಕೆ ಬರಲೇಬೇಕು. ಓಕೆ, ಇಲ್ಲಿಗೆ ರಕ್ತ ಬರುತ್ತೆ. ಇಷ್ಟೇ ಕಾನ್ಸೆಪ್ಟ್. ಇಲ್ಲಿಂದ ಮತ್ತೆ ಕೆಳಗಡೆ ಬರುತ್ತೆ, ಪಂಪ್ ಆಗುತ್ತೆ, ಈ ರೀತಿ ಹೋಗ್ತಾ ಇರುತ್ತೆ. ಇಷ್ಟೇ ಇಂಪಾರ್ಟೆಂಟ್. ಆಮೇಲೆ ನಾನು ಆವಾಗಲೇ ಹೇಳಿದೆ ಏನಂದ್ರೆ, ದಿ ಓನ್ಲಿ ಆರ್ಟರಿ ವಿಚ್ ಕ್ಯಾರೀಸ್ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂದ್ರೆ ಯಾವ ಒಂದು ಅಪಧಮನಿ ಆಕ್ಸಿಜನ್ ರಹಿತವಾದಂತಹ ಒಂದು ರಕ್ತವನ್ನ ಸಾಗಿಸುತ್ತಂದ್ರೆ ಪುಪ್ಪುಸಕ ಅಪಧಮನಿ ಅಥವಾ ಶ್ವಾಸಕೋಶೀಯ ಅಪಧಮನಿ ಅಥವಾ ಪಲ್ಮನರಿ ಆರ್ಟರಿ. ಯಾಕೆ ಈ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ನೋಡಿ, ಈ ಅಯೋಟದಿಂದ ಆಕ್ಸಿಜನ್ ಸಹಿತವಾದಂತಹ ರಕ್ತ ಮುಂದೆ ಆರ್ಟರಿಗಳು ಅಥವಾ ಅಪಧಮನಿಗಳ ಮೂಲಕವೇ ನಮ್ಮ ಎಲ್ಲ ದೇಹದ ಭಾಗಗಳಿಗೆ ಆಕ್ಸಿಜನ್ ಸಹಿತ ರಕ್ತ ಹೋಗುತ್ತೆ. ಅದಕ್ಕೆ ನಾವು ಅಪಧಮನಿಗಳಂತ ಕರಿತೇವೆ. ಅಂದ್ರೆ ಅಪಧಮನಿಗಳಲ್ಲಿ ಆಕ್ಸಿಜನ್ ಸಹಿತ ರಕ್ತನೇ ಇರುತ್ತೆ. ಆದ್ರೆ ಇಲ್ಲಿ ಕಾಂಟ್ರವರ್ಸಿ ನೋಡಿ, ಇಲ್ಲಿ ಪಲ್ಮನರಿ ಆರ್ಟರಿ ಅಥವಾ ಪುಪ್ಪುಸಕ ಅಪಧಮನಿಯಲ್ಲಿ ಆಕ್ಸಿಜನ್ ರಹಿತ ರಕ್ತ ಹೋಗ್ತಾ ಇದೆ. ಪರೀಕ್ಷೆಯಲ್ಲಿ ಕೇಳ್ತಾರೆ ಏನಂದ್ರೆ, ಯಾವ ಒಂದು ಅಪಧಮನಿಯಲ್ಲಿ ಆಕ್ಸಿಜನ್ ಇಲ್ಲದೆ ಇರುವಂತಹ ರಕ್ತ, ಇಂಗಾಲದ ಡೈಆಕ್ಸೈಡ್ ತುಂಬಿರುವಂತಹ ರಕ್ತ ಹೋಗ್ತಾ ಇದೆ ಅಂದ್ರೆ ಪುಪ್ಪುಸಕ ಅಪಧಮನಿ. ಆಮೇಲೆ ಯಾವ ಒಂದು ಅಭಿಧಮನಿಯಲ್ಲಿ ಆಕ್ಸಿಜನ್ ಸಹಿತ ರಕ್ತ ಹೋಗ್ತಾ ಇದೆ ನೋಡಿ, ಆರ್ಟರಿಗಳಲ್ಲಿ ಒಂದು ಆಕ್ಸಿಜನ್ ಸಹಿತ ರಕ್ತ ಹೋಗ್ತಾ ಇದ್ರೆ ವೇನ್ಸ್ ಗಳಲ್ಲಿ ಆಕ್ಸಿಜನ್ ಇಲ್ಲದೆ ಇರುವಂತಹ, ಆಮ್ಲಜನಕ ಇಲ್ಲದೆ ಇರುವಂತಹ ರಕ್ತ ಸುಪೀರಿಯರ್ ವೆನಾ ಕೇವಾ ಮತ್ತು ಇನ್ಫೀರಿಯರ್ ವೆನಾ ಕೇವಾಗೆ ಬರ್ತಾ ಇರುತ್ತೆ. ಅವೆಲ್ಲ ವೇನ್ಸ್ ಅಂತ ಕರೀತಾರೆ ಅಥವಾ ಅಭಿಧಮನಿಗಳಂತ ಕರೀತಾರೆ. ಆದ್ರೆ ನಮ್ಮ ಹೃದಯದಲ್ಲಿ ಪಲ್ಮನರಿ ವೇನ್ಗಳು ಮಾತ್ರ ಶ್ವಾಸಕೋಶಗಳಿಂದ ಆಕ್ಸಿಜನ್ ಇರುವಂತಹ ರಕ್ತವನ್ನ ತರುತ್ತವೆ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಮಾತ್ರ ನೀವು ನೆನಪಿಟ್ರೆ ಸಾಕು. ಇಲ್ಲಿಗೆ ನಾವು ಹೃದಯವನ್ನ ಮುಗಿಸೋಣ. ಸಾಕು, ಇಷ್ಟೇ ಇಂಪಾರ್ಟೆಂಟ್. ಓಕೆ, ಇದಕ್ಕಿಂತ ಹೆಚ್ಚಿಗೆ ಏನು ಕೇಳಲ್ಲ ಪರೀಕ್ಷೆಯಲ್ಲಿ. ಇಷ್ಟು ನೀವು ನೆನಪಿಟ್ರೆ ಸಾಕು ಅಂತ ನಾನು ಅನ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೇ ಆದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ಒಂದು ಶೇರ್ ಮಾಡಿ, ಈ ವಿಡಿಯೋನ ಕಮೆಂಟ್ ಕೂಡ ಮಾಡಿ. ಈ ನಂಬರ್ ಅನ್ನ ಸೇವ್ ಮಾಡ್ಕೊಳ್ಳಿ. ನಮ್ಮ ಎಲ್ಲ ಟೆಲಿಗ್ರಾಮ್ ಗ್ರೂಪ್ಸ್ ಗಳಿಗೆ, ಚಾನಲ್ ಗಳಿಗೆ ಜಾಯ್ನ್ ಆಗಿ ಲಿಂಕ್ ಬರುತ್ತೆ. ಈ ನಂಬರ್ಗೆ ಒಂದು ಹಾಯ್ ಅಂತ ಮೆಸೇಜ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.